ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಾವು ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ನೇತ್ರಾವತಿ ತೀರದಲ್ಲಿ ಸಮಾಧಿ ಉತ್ಖನನ 3ನೇ ದಿನ. 5 ಗುಂಡಿಗಳಲ್ಲೂ ಸಿಗದ ಅಸ್ಥಿ ಪಂಜರ. ಉಳಿದ 8 ಜಾಗದಲ್ಲಿ ಹುಡುಕಾಟ. ಗುಂಡಿಯಾಗಿದ್ದ ಸ್ಥಳದಿಂದಲೇ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಸಮಾಧಿಗಳ ಸುತ್ತ ANF ಸರ್ಪಕಾವಲು. 6 ಅಡಿ ಆಳಕ್ಕೆ ಆಗಿದ್ರೂ ಸಿಗದ ಬುರುಡೆ. ತಲೆಬುರುಡೆ ಕೇಸಲ್ಲಿ ಸಹಾಯವಾಣಿ ಆರಂಭ. ಯಾವುದೇ ಮಾಹಿತಿ ಇದ್ರೂ ಕೊಡಲು ಮನವಿ. ಸಾರ್ವಜನಿಕರ ಮೊರೆ ಹೋದ SIT. ಡಿಬಾಸ್ಗಾಗಿ ಯಾವ ಮಟ್ಟಕ್ಕಾದ್ರೂ ನಾವು ಹೋಗ್ತೇವೆ. ನಮ್ಮ ಮುಂದೆ ಯಾರು ಬಂದ್ರೂ ಕೇರ್ ಮಾಡಲ್ಲ. ರಮ್ಯಾ ಪ್ರಥಮ್ಗೆ ದರ್ಶನ್ ಅಭಿಮಾನಿಗಳ ನೇರ ಧಮಕಿ. ತುಂಗಭದ್ರಾ ನದಿ ಮಧ್ಯೆ ಸಿಲುಕಿ ಸಂಕಷ್ಟ. ಕಾಲು ಜಾರಿ ಬಿದ್ದು ಮಹಿಳೆ ಕೂಗಾಟ. ರಾತ್ರಿ ಇಡೀ ಗಿಡಗಳನ್ನ ಹಿಡಿದು ಬದುಕಿದ ಮಹಿಳೆ. ಧರ್ಮಸ್ಥಳದಲ್ಲಿ ಇವತ್ತು 3ನೇ ದಿನ ಉತ್ಖನನ ಕಾರ್ಯ ನಡೆಯುತ್ತೆ. ಇವತ್ತು ಕೂಡ ಸುಮಾರು 10 ಕಾಲಿಂದ ಅಗೆತವನ್ನು ಆರಂಭ ಮಾಡ್ತಾರೆ. ಪಾಯಿಂಟ್ ನಂಬರ್ 6, 7, 8 ಇಲ್ಲಿ ಅಗೆತವನ್ನು ಆರಂಭ ಮಾಡ್ತಾರೆ. ಕಳೆದ 3 ದಿನಗಳಿಂದ 5 ಸ್ಥಳಗಳಲ್ಲಿ ಅಗೆತ ಮಾಡಿದ್ದಾರೆ. ಅದರಲ್ಲೆಲ್ಲೂ ಕೂಡ ಯಾವುದೇ ಕಳೆಬರವಾಗಲಿ, ಮೂಳೆಗಳಾಗಲಿ, ಶವದ ಗುರುತುಗಳಾಗಲಿ ಇಂಥದ್ಯಾವುದು ಕೂಡ ಸಿಕ್ಕಿಲ್ಲ. ಸೊ ಈಗ ಇನ್ನುಳಿದ ಪಾಯಿಂಟ್ಗಳಲ್ಲಿ ಅಗೆತವನ್ನು ಮಾಡ್ತಾರೆ. ಅಲ್ಲಿ ಏನಾದರೂ ಸಿಗತ್ತಾ ಕಾದು ನೋಡಬೇಕಾಗಿದೆ. ಮುಸುಕುಧಾರಿ ವ್ಯಕ್ತಿ ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಗಳಲ್ಲಿ ಅಗೆತವನ್ನು ಮಾಡ್ತಾರೆ. 2 ದಿನಗಳಲ್ಲಿ 5 ಗುಂಡಿಯನ್ನು ಅಗೆದಿದೆ SIT. ಆ 5 ಸ್ಥಳಗಳಲ್ಲೂ ಕೂಡ ತಲೆಬುರುಡೆ ಆಗಲಿ, ಮೂಳೆ ಆಗಲಿ, ಅಸ್ಥಿಪಂಜರ ಆಗಲಿ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಆತ ತೋರಿಸಿದ ಜಾಗಗಳಲ್ಲಿ ಅಗಿತಾ ಇದ್ದಾರೆ SIT. ಈಗ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಇಡೀ ಅಗೆತದ ಪ್ರಕ್ರಿಯೆಯನ್ನ ವಿಡಿಯೋ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ FSL ಟೀಮ್ ಕೂಡ ಇದೆ, ಹಾಗೇನೆ ತಹಶೀಲ್ದಾರ್ ಕೂಡ ಇದ್ದಾರೆ. ಅಲ್ಲಿ ಎಲ್ಲೂ ಕೂಡ ಮೂಳೆ ಆಗಲಿ ಅಥವಾ ಯಾವುದೇ ಕಳೆ ಬರದ ಯಾವುದೇ ಕುರುಹುಗಳು ಕೂಡ ಪತ್ತೆ ಆಗಿಲ್ಲ. ಇನ್ನು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಮಂಗಳೂರಿನಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಎನ್ನಲಾಗಿದೆ. ಬಹಳ ಗಂಭೀರವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ತನಿಖೆಯನ್ನು ಮಾಡ್ತಾ ಇದೆ. ಅತ್ಯಂತ ತ್ವರಿತವಾಗಿ ಈ ತನಿಖೆಯನ್ನು ಮಾಡ್ತಾ ಇದೆ. ಎಲ್ಲೂ ಕೂಡ ವಿಳಂಬ ಇಲ್ಲ, ಎಲ್ಲೂ ಕೂಡ ಬೇಜವಾಬ್ದಾರಿ ಇಲ್ಲ, ಎಲ್ಲೂ ಕೂಡ ಜಾಗೃತಿಯನ್ನು ಮರೆತಿಲ್ಲ. ಬಹಳ ಅವೇರ್ನೆಸ್ ಇಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ, ತನಿಖೆಯನ್ನು ಮಾಡ್ತಾ ಇದೆ. ಇನ್ನು ಕೇವಲ ಈ ಮುಸುಕುಧಾರಿ ವ್ಯಕ್ತಿ ಅಷ್ಟೇ ಅಲ್ಲ, ಬೇರೆ ಯಾರಿಗೇನೆ ಓಹೋ ನಮ್ಮ ಹತ್ರ ಇಂಥ ಮಾಹಿತಿ ಇತ್ತು, ಅಂಥ ಮಾಹಿತಿ ಇತ್ತು, ಆ ಥರ ಯಾವುದೇ ಮಾಹಿತಿ ಇದ್ರೂ ನಮಗೆ ಕೊಡಿ, ನಾವು ಅದನ್ನು ತನಿಖೆ ಮಾಡ್ತೇವೆ ಈ ಶವಗಳನ್ನು ಹೂತಿಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಪ್ರಣಬ್ ಮೊಹಂತಿ ಪಬ್ಲಿಕ್ ಕೂಡ ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಕೂಡ ಮನವಿ ಮಾಡಿದ್ದಾರೆ. ಸಾರ್ವಜನಿಕರ ಮೊರೆ ಹೋಗಿದೆ ವಿಶೇಷ ತನಿಖಾ ತಂಡ. ಸೊ ಒಟ್ಟಿನಲ್ಲಿ 5 ಕಡೆಗಳಲ್ಲಿ ಅಗೆದರೂ ಕೂಡ ಯಾವುದೇ ಮೂಳೆ ಆಗಲಿ ಯಾವುದೇ ಕಳೆಬರ ಆಗಲಿ
ಸಿಕ್ಕಿಲ್ಲ. ಆತನೇ ತೋರಿಸಿರ್ತಕ್ಕಂಥ 5 ಪಾಯಿಂಟ್ಗಳು. ಶವಗಳನ್ನು ಹೂತಿಟ್ಟಿದ್ದೇನೆ, 100 ಶವಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಹೂತಿಟ್ಟಿರುವ ಪಾಯಿಂಟ್ಗಳಲ್ಲಿ ತನಿಖೆ ನಡೀತಾ ಇದೆ. ಎಲ್ಲೆಲ್ಲ ಈ ಗುಂಡಿಗಳನ್ನು ಅಗೆದಿದ್ದಾರೆ ಮತ್ತು ಇನ್ನುಳಿದ ಪಾಯಿಂಟ್ಗಳು ಯಾವುದು ಇನ್ನೂ ಅಗಿಬೇಕಾಗಿರ್ತಕ್ಕಂಥ ಪಾಯಿಂಟ್, ಇಲ್ಲೆಲ್ಲ ಕಡೆ ಆಂಟಿ ನಕ್ಸಲ್ ಫೋರ್ಸ್ನ ಪಡೆಗಳನ್ನು ನೇಮಿಸಲಾಗಿದೆ. ಎಲ್ಲೂ ಕೂಡ ಯಾವುದೇ ರೀತಿಯ ಭದ್ರತಾ ಲೋಪ ಆಗದೇ ಇರೋ ಹಾಗೆ ಇದನ್ನು ಸಂರಕ್ಷಣೆ ಮಾಡಲಾಗ್ತಾ ಇದೆ. ಆತನೇ ಹೇಳಿರ್ತಕ್ಕಂಥ ಜಾಗವನ್ನು ಸಂರಕ್ಷಣೆ ಮಾಡಲಾಗ್ತಾ ಇದೆ. ಯಾರು ಕೂಡ ಬಂದು ಇನ್ನೇನು ಅಲ್ಲಿ ಹೆಚ್ಚು ಕಡಿಮೆ ಮಾಡದೇ ಇರೋ ಹಾಗೆ. ಇನ್ನು 3ನೇ ದಿನದ ಸಮಾಧಿಯ ಉತ್ಖನನ ನಡೀತಾ ಇದೆ. ಗುಂಡಿ ಆಗಿದ್ದ ಸ್ಥಳದಲ್ಲೇ ರಿಪಬ್ಲಿಕ್ ಕನ್ನಡ ಟೀಮ್ ಇದೆ. ಅಲ್ಲಿ ಹೇಗಿದೆ ಅನ್ನೋದನ್ನ, ಪರಿಸ್ಥಿತಿ ಏನಿದೆ, ಆ ಎಲ್ಲ ಸ್ಥಳಗಳು ಏನಿದೆ ಅನ್ನೋದರ ನೇರ ಮಾಹಿತಿಯನ್ನ ನಿಮಗೆ ತರ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಆ ಅಗೆದ ಸ್ಥಳಗಳ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ವಿ. ಯಾವ ರೀತಿಯಲ್ಲಿ ಇದೆ ಆ ಸ್ಥಳ ಅನ್ನುವಂಥದ್ದು. ತೀರಾ ಹತ್ತಿರಕ್ಕೆ ಹೋಗಲಿಕ್ಕೆ ಯಾರಿಗೂ ಬಿಡ್ತಾ ಇಲ್ಲ. ಅಲ್ಲಿ ಸುಮಾರು ಒಂದು 10 ಮೀಟರ್ ದೂರ ನಿಂತು ತೋರಿಸಬಹುದು, ಅದನ್ನು ತೋರಿಸ್ತಾ ಇದ್ವಿ. ರೈಟ್, ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಮತ್ತು ಮಾರುತಿ ಇಬ್ಬರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಅಭಿಷೇಕ್ ಫಸ್ಟ್. ಅಭಿಷೇಕ್, ಯಾವ ರೀತಿಯಲ್ಲಿ ನಿನ್ನೆ ಇಡೀ ದಿನ ಯಾವ ರೀತಿಯಲ್ಲಿ ಉತ್ಖನನದ ಕಾರ್ಯ ನಡೀತು, ಮಣ್ಣು ಅಗೆಯೋ ಕಾರ್ಯ ಯಾವ ರೀತಿಯಲ್ಲಿ ನಡೀತು, ಏನಾದರೂ ಕುರುಹು, ಅಲ್ಪ ಸ್ವಲ್ಪ ಕುರುಹು ಏನಾದರೂ ಸಿಗತ್ತಾ? ಆಮೇಲೆ ಅಭಿಷೇಕ್, ನೀವು ಅಲ್ಲಿ FSL ತಜ್ಞರುಗಳ ಜೊತೆ ಯಾರ ಹತ್ರನಾದರೂ ಮಾತಾಡಿದ್ರಾ? ಯಾಕಂದರೆ ಮೂಳೆಗಳು ಕರಗೋದಕ್ಕೆ ಬಹಳ ಟೈಮ್ ಬೇಕು ಅಂತ ಹೇಳ್ತಾರೆ. ಈವನ್ 15-20 ವರ್ಷ ಆಗಿದ್ರೂ ಕೂಡ ಒಂದು ವೇಳೆ ಅಲ್ಲಿ ಹೆಣ ಹೂತಿದ್ದೇ ಹೌದಾದ್ರೆ ಆ ಅಸ್ಥಿಪಂಜರ ಸಿಗಬೇಕಲ್ವಾ? ಅಷ್ಟು ಬೇಗ ಅದು ಕರಗಿ ಹೋಗಿರೋವಂಥದ್ದು ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ. ಇನ್ನು ಈ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಇದೆ ಅಭಿಷೇಕ್? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಇವತ್ತು ಉತ್ಖನನದ ಕಾರ್ಯ 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಮೊದಲನೇ ದಿನ ಒಂದು ಗುಂಡಿಯನ್ನು ಅಥವಾ ಒಂದು ಉತ್ಖನನ ಸುಮಾರು 15 ಅಡಿ ಅಗಲ 8 ಅಡಿ ಆಳ ಹೋದರೂ ಕೂಡ ಮೊದಲನೇ ಪಾಯಿಂಟ್ನಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದರೆ ನಿನ್ನೆ ಸುಮಾರು 8 ಗಂಟೆಗಳ ಕಾರ್ಯಾಚರಣೆ ಅಂತ ನಡೆಸಂಥ ಸಂದರ್ಭದಲ್ಲಿ ಬೆಳಿಗ್ಗೆ 11ರಿಂದ ಸಂಜೆ 6 ಗಂಟೆವರೆಗೂ ನಡೀತು. ಈ ಸಂದರ್ಭದಲ್ಲಿ 7 ಗಂಟೆಗಳಲ್ಲಿ 4 ಗುಂಡಿಗಳನ್ನು ಅಗೆಯಲಾಯಿತು. 2, 3, 4, 5 ಇದು ಇಷ್ಟು ಸ್ಪಾಟ್ಗಳನ್ನು ಅಗದು ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನೋದು ಈ ಸದ್ಯದ ಮಟ್ಟಿಗೆ ಗೊತ್ತಾಗಿರುವಂಥದ್ದು. ಆದರೆ ಮೊದಲನೇ ಪಾಯಿಂಟ್ನಲ್ಲಿ ಒಂದಿಷ್ಟು ID ಕಾರ್ಡ್ಗಳು ಸಿಕ್ಕಿರುವಂಥದ್ದು, ಪ್ಯಾನ್ ಕಾರ್ಡ್ ಸಿಕ್ಕಿರುವಂಥದ್ದು, ಬ್ಯಾಂಕ್ನ ಒಂದು ಕಾರ್ಡ್ ಅಂದರೆ ATM ಕಾರ್ಡ್ ಸಿಕ್ಕಿರುವಂಥದ್ದನ್ನ ಈಗಾಗಲೇ ಮಾಹಿತಿ ಹೊರ ಬಂದಿರುವಂಥದ್ದು. ಇದ್ರ ಜೊತೆಗೆ 2 ಸಾಧ್ಯತೆ ಇರುತ್ತೆ ಶ್ರೀಲಕ್ಷ್ಮಿ. ಒಂದು, ಲ್ಯಾಂಡ್ ಸ್ಲೈಡ್ ಆದಂಥ ಸಂದರ್ಭದಲ್ಲಿ ಅಸ್ಥಿಪಂಜರ ಕೂಡ ಮೂವ್ ಆಗಿರುವಂಥ ಅಥವಾ ತೇಲಿ ಹೋಗಿರುವಂಥ, ಕೊಚ್ಚಿ ಹೋಗಿರುವಂಥ ಒಂದು ಸಾಧ್ಯತೆ ಇರುತ್ತೆ. ಒಂದು ವೇಳೆ ಈ ವ್ಯಕ್ತಿ ಸತ್ಯ ಹೇಳ್ತಿದ್ದಾನ ಇಲ್ವಾ ಅಂತ ಜಾಗದಲ್ಲಿ ಪರಿಶೀಲನೆ ಮಾಡೋದಕ್ಕಾಗಿ ವಿಡಿಯೋ ರೆಕಾರ್ಡಿಂಗನ್ನು ಅಧಿಕಾರಿಗಳು ಮಾಡ್ಕೊಳ್ತಿರುವಂಥದ್ದು ನಾವು ಗಮನಿಸಿದ್ದೇವೆ. ಆತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ, ಪೊಲೀಸರ ವಾಹನವನ್ನು ಹತ್ತಾನೆ, ಅಲ್ಲಿಂದ ಈ ಸ್ಪಾಟ್ಗೆ ಬರೋವರೆಗೂ ಇಲ್ಲಿ ಕಾರ್ಯಾಚರಣೆ ಮುಗಿಸಿ ವಾಪಸ್ ಆತನನ್ನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗೋವರೆಗೂ ಈ ಒಂದು ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇರುವಂಥದ್ದು. ಆ ವ್ಯಕ್ತಿ ಇಟ್ಟಂತ ಒಂದು ಮನವಿಯನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಪ್ರಣವ್ ಮೋಹಂತಿರವರ ನೇತೃತ್ವದಲ್ಲಿ ಪಾಯಿಂಟ್ ನಂಬರ್ 13, ಈಗ ನಾವೆಲ್ಲಿ ನಿಂತಿದ್ದೇವೆ, ನೇತ್ರಾವತಿ ನದಿಯ ಸ್ನಾನಘಟ್ಟದ ಪಕ್ಕದಲ್ಲೇ ಅಂದರೆ ಅಂಟಿರುವಂಥ ಜಾಗದಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ನ ಕೆಳಭಾಗದಲ್ಲಿ ನಾನು ಇಲ್ಲಿ ಹೂತಿಟ್ಟಿದ್ದೇನೆ, ಇಲ್ಲಿ ಖಂಡಿತವಾಗಿಯೂ ಶವ ಸಿಗುತ್ತೆ. ಆತನ ಮನವಿ ಇರುವಂಥದ್ದು ಈ 13ನೇ ಪಾಯಿಂಟನ್ನು ಪ್ರಣವ್ ಮೋಹಂತಿರವರ ಸಮ್ಮುಖದಲ್ಲೇ ಅಗೆಯಬೇಕು, ಆವಾಗ ಖಂಡಿತವಾಗಿಯೂ ಇಲ್ಲಿ ಸಿಗುತ್ತೆ. ಯಾಕೆಂದರೆ ಇಲ್ಲಿ ಯಾವುದೇ ಸಾಯಿಲ್ ಏರೋಷನ್ ಆಗುವಂಥದ್ದಾಗಲಿ ಮಣ್ಣು ತುಂಬುವಂಥ ಕೆಲಸವನ್ನು ಮಾಡಿಲ್ಲ. ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಖಚಿತವಾಗಿ ಸಿಗುತ್ತೆ ಅಂತ ಹೇಳಿರುವಂಥದ್ದು. ಮತ್ತೊಂದು ಅಂಶ 9, 10, 11, 12ನೇ ಪಾಯಿಂಟ್ಗಳು ಅಂದರೆ ನೇತ್ರಾವತಿ ನದಿಯ ನೇತ್ರಾವತಿ ಸ್ನಾನಘಟ್ಟದ ಮಧ್ಯಭಾಗದಲ್ಲಿರುವ ಬೆಟ್ಟ ಅಂದರೆ ಧರ್ಮಸ್ಥಳ ಬೆಂಗಳೂರು ರಸ್ತೆಯ ಬಲಭಾಗದಲ್ಲಿ ಇರುವಂಥ ಬೆಟ್ಟದಲ್ಲಿ ಅವಿತಿಟ್ಟಿರುವಂಥ ದೇಹಗಳು ಅಥವಾ ಅಲ್ಲಿ ಹೂಳಲಾಗಿದ್ದಂಥ ದೇಹಗಳು ಸಿಗುವಂಥ ಅಂದರೆ ಕಳೆಬರ ಅಂತೀವಿ, ಅಸ್ಥಿಪಂಜರ ಅಂತೀವಿ, ಇದು ಸಿಗುವಂಥ ಸಾಧ್ಯತೆ ಇದೆ ಅಂತ ಆ ಥರ ಹೇಳ್ತಿರುವಂಥದ್ದು. ಅದ್ರ ಜೊತೆಗೆ ತುಂಬ ನಿಖರವಾಗಿ ಹೇಳ್ತಿದ್ದಾನೆ. ನಿನ್ನೆ ಕೂಡ SIT ಅಧಿಕಾರಿಗಳು ಆತನನ್ನು ಪ್ರಶ್ನೆ ಮಾಡಿರುವಂಥದ್ದು, ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಖಂಡಿತವಾಗಿ 9, 10, 11, 12ರಲ್ಲಿ ಸಿಗುತ್ತೆ ಅಂತ ಆತ ಖಂಡಿತವಾಗಿ ಹೇಳ್ತಿದ್ದಾನೆ. ಯಾಕೆ ಅಂದರೆ ಅದು ಅಷ್ಟರ ಮಟ್ಟಿಗೆ ಕುಸಿತವಾಗಿಲ್ಲ, ಅಲ್ಲಿ ಮಣ್ಣು ತುಂಬಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಆತ ಮಾತನಾಡ್ತಿರುವಂಥದ್ದು.
ಮತ್ತೊಂದು ಭಾಗದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಪಾಯಿಂಟ್ಗಳ ಬಳಿ ಯಾರು ಸುಡಿಯಬಾರದು ಅನ್ನೋ ಕಾರಣದಿಂದಾಗಿ ಪೊಲೀಸರ ನಿಯೋಜನೆಯನ್ನ ಈ ಸದ್ದ ಮಟ್ಟಿಗೆ ಮಾಡಲಾಗಿರುವಂಥದ್ದು. ದಿನದ 24 ಗಂಟೆಗಳ ಕೂಡ ಇಲ್ಲಿ ಸಶಸ್ತ್ರರಾಗಿರುವಂಥ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅದರ ಚಿತ್ರಣವನ್ನು ಕೂಡ ನಾವು ತೋರಿಸ್ತಾ ಇರುವಂಥದ್ದು. ನೇತ್ರಾವತಿ ಸ್ನಾನಘಟ್ಟದ ನದಿಯ ಸುತ್ತಮುತ್ತ ಇರುವಂಥ ನಿಯೋಜನೆ ಇದೇ ರೀತಿ 24 ಗಂಟೆಗಳ ಕಾಲ ನಿಯೋಜನೆ ಮಾಡಿರುವಂಥದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಟೆಕ್ನಿಕಲಿ ಶ್ರೀಲಕ್ಷ್ಮಿ ನೀವು ಕೇಳಿದ್ರಿ FSL ನ ಸಿಬ್ಬಂದಿ ಅಥವಾ ಒಂದು ಸೈಂಟಿಫಿಕ್ ಆಸ್ಪೆಕ್ಟ್ ಅನ್ನ ನಾವು ನೋಡಿದಾಗ ಹೌದು ಅಸ್ಥಿಪಂಜರಗಳು ಅಷ್ಟು ಬೇಗ ಕರಗೋದಿಲ್ಲ. ಆದ್ರೆ ಈಗ ID ಕಾರ್ಡ್ಗಳು ಸಿಕ್ಕಿದೆ ಅಂದಾಗ ಪ್ಲಾಸ್ಟಿಕ್ ಮಾರಕ ಅಂತ ಹೇಳ್ತೀವಿ, ಪ್ಲಾಸ್ಟಿಕ್ ಕರಗೋದಿಲ್ಲ ಅಂತ ಹೇಳ್ತೀವಿ. ಆ ಕಾರಣದಿಂದ ಆ ಕಾರ್ಡ್ಗಳು ಸಿಕ್ಕಿದೆ. ಅಸ್ಥಿಪಂಜರಗಳು ಕರಗುವಂತ ಸಾಧ್ಯತೆ ಇಲ್ಲ, ಪುಡಿಯಾಗುವಂತ ಸಾಧ್ಯತೆ ಇಲ್ಲ. ಒಂದು ವೇಳೆ ಆ ವ್ಯಕ್ತಿ ಹೇಳಿದ್ದಂತ ಅಂಶ ನಿಜವೇ ಆಗಿದ್ರೆ, ಅಲ್ಲಿ ಅಸ್ಥಿಪಂಜರ ಇದ್ದಿದ್ದೇ ಆಗಿದ್ರೆ ಇನ್ನೊಂದು 10 ರಿಂದ 15 ಅಡಿ ಕೆಳಗಡೆ ಹೋಗಿ ಅಂತ ಆತ ಮನವಿ ಮಾಡಬಹುದಿತ್ತು. ಆದ್ರೆ ಇಲ್ಲಿ ಅವರ ಅಂದ್ರೆ SIT ಹಾಗೂ ಅನಾಮಧೇಯ ವ್ಯಕ್ತಿಯ ನಡುವೆ ಆದಂತ ಮಾತುಕತೆ ಏನು ಅಂತ ಗೊತ್ತಿಲ್ಲ. ಜಿಯೋ ಟ್ಯಾಗಿಂಗ್ ಲೊಕೇಶನ್ ಅಂತ ಇವತ್ತು ಟೆಕ್ನಿಕಲಿ ಇದ್ರೂ ಕೂಡ ಆ ಜಿಯೋ ಟ್ಯಾಗಿಂಗ್ ಲೊಕೇಶನ್ನ 30 ವರ್ಷಗಳ ಹಿಂದೆ ಇದ್ದಂಥ ಅಥವಾ 30 ವರ್ಷಗಳ ಹಿಂದೆ ಹೂಳಿದ್ದಂಥ ಜಾಗವನ್ನು ಆತ ಯಾವ ರೀತಿ ನೆನ್ಪಿಟ್ಕೊಳ್ತಾನೆ ಅನ್ನೋದು ಕೂಡ ಈ ಸದ್ಯದ ಮಟ್ಟಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿರುವಂಥದ್ದು. 98ರಿಂದ ಈ ಕೆಲಸವನ್ನ ಮಾಡ್ತಿದ್ದೇನೆ ಅಂತ ಹೇಳ್ತಾನೆ. 2014ರವರೆಗೂ ಮಾಡಿದ್ದೇನೆ ಅಂತ ಹೇಳ್ತಾನೆ. 2014ರ ಎಕ್ಸಾಂಪಲ್ ತಗೊಂಡ್ರು ಕೂಡ 11 ವರ್ಷ ಕಳೆದಿದೆ. 11 ವರ್ಷದಲ್ಲಿ ಖಂಡಿತವಾಗಿಯೂ ಒಂದಿಷ್ಟು ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ 2020ರಲ್ಲಿ ಧರ್ಮಸ್ಥಳದಲ್ಲಿ ಆದಂಥ ಮಳೆ ಸಂದರ್ಭದಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಆ ಸಂದರ್ಭದಲ್ಲಿ ಏನಾದರೂ ಆಗಿರಬಹುದಾ, ಈ ಮೂವ್ಮೆಂಟ್ ಆಗಿರಬಹುದಾ, ಮತ್ತಷ್ಟು ಮಣ್ಣು ಮೇಲೆ ಕೂತಿರಬಹುದಾ, ಅಥವಾ ನಿಜವಾಗಿಯೂ ಅಲ್ಲಿ ಹೆಣ ಹೂತಿದ್ನ ಇಲ್ವಾ, ಅನೇಕ ಗೊಂದಲಗಳು ಎಲ್ರಿಗೂ ಇರುವಂಥದ್ದು. ಆದರೆ ಖಂಡಿತವಾಗಿಯೂ ಈ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರೋದ್ರಿಂದ ನಿನ್ನೆ ಒಂದು ವಿಚಾರ ಗೊತ್ತಾಯಿತು. ಗುಂಡಿ ನಂಬರ್ 1ರಲ್ಲಿ ತೋಡಿದ ಗುಂಡಿ ನಂಬರ್ 1ರಲ್ಲಿ ರವಿಕೆ ಸಿಕ್ಕಿದೆ ಅಂತ. ಹಾಗಾದ್ರೆ ಇಲ್ಲಿ 2 ಆಯಾಮಗಳನ್ನು ನೋಡ್ತೇವೆ. ಧರ್ಮಸ್ಥಳದ ಜನರು ಹೇಳ್ತಿರುವಂತಹ ಪ್ರಕಾರ ನೇತ್ರಾವತಿ ನದಿಯಲ್ಲಿ ತೇಲಿ ಬರ್ತಿದ್ದಂಥ ಅನಾಥ ಹೆಣಗಳನ್ನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಕೂಡ ಎತ್ತಲು ಯೋಗ್ಯವಾಗಿರಲಿಲ್ಲ. ಅಲ್ಲೇ ಕತ್ತರಿಸಲಾಗ್ತಾ ಇತ್ತು, ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇತ್ತು, ಪಕ್ಕದಲ್ಲೇ ಇದ್ದಂಥ ಬೆಟ್ಟದಲ್ಲಿ ಹೂಡಲಾಗ್ತಾ ಇತ್ತು ಪೊಲೀಸರ ಸಮ್ಮುಖದಲ್ಲಿ. ಒಂದು ವೇಳೆ ಪೊಲೀಸರ ಬಳಿ ಈ ದಾಖಲೆಗಳು ಇದ್ದಾವೆ ಅಂದ್ರೆ ಆ ವ್ಯಕ್ತಿ ಹೇಳಿಕೆಗೂ ಪೊಲೀಸರ ದಾಖಲೆಗಳಿಗೂ ನೇರ ಸಂಬಂಧ ಇಲ್ಲವಾದಂಥ ಸಂದರ್ಭದಲ್ಲಿ ಪೊಲೀಸರ ದಾಖಲೆಗಳೇ ಸತ್ಯವನ್ನ ಮಾತನಾಡ್ತಿದ್ದಾವೆ ಅಂತ ಹೇಳಬೇಕಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಈ ಒಂದು ರಸ್ತೆಯ ಅಕ್ಕಪಕ್ಕ ಅಂದ್ರೆ ಧರ್ಮಸ್ಥಳಕ್ಕೆ ಸ್ಮಶಾನ ಇರಲಿಲ್ಲ, ನಿಗದಿತ ಸ್ಮಶಾನ ಇರಲಿಲ್ಲವಾದ್ದರಿಂದ ಹೌದು ಈ ನಾವು ಜಾಗ ಎಲ್ಲಿ ನಿಂತಿದ್ದೇವೆ ಇಲ್ಲಿಯವರೆಗೂ ನೇತ್ರಾವತಿ ನದಿ ಹರಿತಾ ಇತ್ತು. ಅದಾದ ನಂತರ ಡ್ಯಾಮ್ನ ರೀತಿ ಒಂದಿಷ್ಟು ಗೋಡೆಯನ್ನ ಕಟ್ಟಲಾಯಿತು. ಆ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ ಹೆಣಗಳನ್ನ ಹೂಳಲಾಗಿತ್ತು ಅಂತ ಧರ್ಮಸ್ಥಳದ ಜನರು ಹೇಳುವಂಥದ್ದು. ಎರಡೂ ಪಾಯಿಂಟ್ ಆಫ್ ವ್ಯೂಗಳನ್ನ ನೋಡಿದಾಗ ವಿಚಾರಣೆಯ ಅಗತ್ಯ ಇದೆ. ಆತನ ಮೆಮೊರಿ ಏನಾದರೂ ಫೋಟೋಗ್ರಫಿಕ್ ಮೆಮೊರಿ ಆಗಿದ್ರೆ ಮಾತ್ರ ಇಷ್ಟು ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಿದೆ. ಒಂದು ವೇಳೆ ಆತ ಹೇಳ್ತಿರುವಂಥ ಅಂಶ ಸತ್ಯವಾಗಿದ್ದು ಹೆಣಗಳು ಕೊಚ್ಚಿ ಹೋದಂಥ ಸಂದರ್ಭದಲ್ಲಿ ಕುರುಹುಗಳು ಸಿಗೋದಿಲ್ಲ. ಆದರೆ ಒಂದಿಷ್ಟು ಬ್ಯಾಗ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ನಾನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾನೆ, ಆ ವಸ್ತುಗಳಾದರೂ ಸಿಗಬೇಕಾದಂಥ ನಿರೀಕ್ಷೆ ಇರುವಂಥದ್ದು. ಕಾದು ನೋಡಬೇಕು. ಉತ್ಖನನ ದಿನ 3 SIT ಅಧಿಕಾರಿಗಳು ಅಂದ್ರೆ ಮೋಹಂತಿರವರ ನೇತೃತ್ವದಲ್ಲಿ ಒಂದು ಸೂಚನೆ ಏನು ನೀಡಲಾಗಿದೆ, ಮಾರ್ಕ್ ಆಗಿರುವಂಥ ಪಾಯಿಂಟ್ಗಳನ್ನು ನ್ಯೂಮರಿಕಲಿನೇ ಅಂದ್ರೆ ನಂಬರ್ ವೈಸ್ನೇ ನಾವು ಈಗ ಅಗಿಯಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಇದನ್ನ ಕೋರ್ಟ್ಗೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣದಲ್ಲೂ ಗೊಂದಲ ಆಗಬಾರ್ದು. ನಿನ್ನೆ 1ರಿಂದ 5 ಅಂದ್ರೆ ನಿನ್ನೆ 2 ದಿನಗಳ ಕಾಲ 1ರಿಂದ 5 ಗುಂಡಿಗಳಾಗಿದೆ. 6, 7, 8, 9, 10 ಈ 5 ಗುಂಡಿಗಳನ್ನು ಇವತ್ತು ತೆರೆಯುವಂಥ ಸಾಧ್ಯತೆಯನ್ನು ನಾವು ಹಾಗೂ ನಿರೀಕ್ಷೆಯನ್ನು ನೋಡ್ತಿರುವಂಥದ್ದು. ಶ್ರೀಲಕ್ಷ್ಮಿ ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ಅಭಿಷೇಕ್. ಹಾಗೆಯೇ ನಮ್ಮ 500 ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ನಿನ್ನೆ 5 ಕಡೆ ಅಗೆದರೂ ಕೂಡ ಎಲ್ಲೂ ಯಾವ ಕುರುಹು ಸಿಕ್ಕಲಿಲ್ಲ. ಶವ ಇರಲಿ, ಮತ್ತೊಂದಿರಲಿ, ಬ್ಯಾಗ್ ಇರಲಿ, ಇನ್ಯಾವ ಕುರುಹು ಸಿಕ್ಕಲಿಲ್ಲ. ಆಮೇಲೆ 5 ಜಾಗಗಳಲ್ಲಿ ನಾವು ಲ್ಯಾಂಡ್ ಸ್ಲೈಡ್ ಆಗೋಗಿದೆ, 5 ಜಾಗಗಳಲ್ಲಿ ನೀರು ಬಂದು ಕೊಚ್ಕೊಂಡು ಹೋಗಿದೆ ಅಂತ ಹೇಳಕ್ಕಾಗತ್ತಾ? ಅಥವಾ ಈ 5 ಜಾಗಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿಯೇ ಇರ್ತಕ್ಕಂಥದ್ದ? ಆಮೇಲೆ ಇನ್ನೊಂದು ಏನಂತಂದ್ರೆ ಅಲ್ಲಿನ ಸ್ಥಳೀಯರೇ ಹೇಳುವ ಹಾಗೆ ಆ ನೇತ್ರಾವತಿ ನದಿಯಲ್ಲಿ ಕೊಚ್ಚಿಕೊಂಡು ಬರ್ತಾ ಇದ್ದಂತಹ ಅನಾಥ ಶವಗಳನ್ನು ಅಲ್ಲಿ ಹೂಳಲಾಗ್ತಾ ಇತ್ತು ಈ ಭಾಳ ಹಿಂದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಭಾಳ ಕನ್ಫ್ಯೂಷನ್ ಇದೆ ಈ ವಿಚಾರದಲ್ಲಿ, ಅಷ್ಟು ಸುಲಭ ಕೂಡ ಇಲ್ಲ. ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಮಾರುತಿ? ನಿನ್ನೆ ಇಡೀ ದಿನ ನೀವು ಕೂಡ ರಿಪೋರ್ಟೇಜ್ ಮಾಡಿದ್ರಿ, ರಾತ್ರಿ ಪೊಲೀಸರು ಕೂಡ SIT ಅಧಿಕಾರಿಗಳು ಕೂಡ ಸಭೆ ಕೂಡ ನಡೆಸಿದ್ರು, ಆಮೇಲೆ ಪಬ್ಲಿಕ್ ಒಂದು ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಯಾರ ಹತ್ರನೇ ಯಾವುದೇ ಮಾಹಿತಿ ಇದ್ರೆ ನಮಗೆ ಕೊಡ್ಬೋದು ಆ ಮಾಹಿತಿಯನ್ನ ಅಂತ. ಓವರ್ ಆಲ್ ಏನೆಲ್ಲ ಅಪ್ಡೇಟ್ ಇದೆ ಮಾರುತಿ? ಲಕ್ಷ್ಮಿ, ಸದ್ಯ ಕರ್ನಾಟಕದ ಜನರ ಚಿತ್ತ ಧರ್ಮಸ್ಥಳದ ತಲೆಬುರುಡಿ ಅಂತ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಪ್ರಮುಖವಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಈ ಒಂದು ತಲೆಬುರುಡೆ ಇಲ್ಲಿದೆ ಅಲ್ಲಿದೆ ಅಂತಹ ಒಂದಿಷ್ಟು ಮಾಹಿತಿಗಳನ್ನು ಮುಸುಕುದಾರಿ ಕೊಡ್ತಾ ಇದ್ದಾರೆ. ಆದರೆ ಸದ್ಯ ಅವರು ತೋರಿಸಿ ಅಂದರೆ ಪ್ರಮುಖವಾಗಿ ಮುಸುಕುದಾರಿ ತೋರಿಸಿದ ಯಾವುದೇ ಜಾಗದಲ್ಲೂ ಯಾವುದೇ ಒಂದೇ ಒಂದು ಕಳೆ ಬರಹ ಸಿಕ್ಕಿಲ್ಲ ಸದ್ಯಕ್ಕೆ. ನಾನು ಅದೇ ಜಾಗ ಅಂದರೆ ನೇತ್ರಾವತಿ ಸ್ನಾನಘಟ್ಟದ
ಬಲಭಾಗದಲ್ಲೇ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು 7-8 ಜಾಗವನ್ನು ಗುರುತು ಮಾಡಿದ್ದ. ಮೊದಲೇ ಅವರಿಗೆ ಒಂದಿಷ್ಟು ಮ್ಯಾಪ್ಗಳ ಡ್ರೋನ್ ಮುಖಾಂತರ ಬಳಕೆ ಮಾಡಿಕೊಂಡು ಒಂದು ಮ್ಯಾಪನ್ನು ರೆಡಿ ಮಾಡಲಾಗಿತ್ತು. ಎಲ್ಲಿ ಇದೆಲ್ಲವನ್ನು ತೋರಿಸಿದ್ರಿ ಅನ್ನೋ ಒಂದು ವ್ಯಕ್ತಿತ್ವವನ್ನು ಕೇಳಿದರು. ಅದಾಗ ನಾನು ತೋರಿಸ್ತೀನಿ, ನನ್ನ ಕ್ಯಾಮರಾ ಶೇಖರ್ ತೋರಿಸ್ತಾ ಹೋಗ್ತಾರೆ. ಈ ಒಂದು ಜಾಗ ನೇತ್ರಾವತಿ ಸ್ನಾನಘಟ್ಟದ ಈ ಜಾಗದಲ್ಲಿ 7-8 ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಯನ್ನು ಮುಸುಕುದಾರಿ ಕೊಟ್ಟಿದ್ದ. ಅದಾದ ಬಳಿಕ ನಿನ್ನೆ ಒಂದಿಷ್ಟು ಜನ ವಕೀಲರು ಕೂಡ ಇಲ್ಲಿ ಒಂದಲ್ಲ ಎರಡಲ್ಲ 50ಕ್ಕೂ ಅಧಿಕವಾಗಿದ್ದಾವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸದ್ಯ SIT ಅಧಿಕಾರಿಗಳು, ಒಂದಿಷ್ಟು ಅಧಿಕಾರಿಗಳು, ಅರಣ್ಯ ಇಲಾಖೆ ಆಗಿರ್ಬೋದು, ಸ್ಥಳೀಯ EC ಆಗಿರ್ಬೋದು, ಇವರೆಲ್ಲ ಅಷ್ಟೆಲ್ಲ ವರ್ಗೀಸರು ಸ್ಥಳದಲ್ಲೇ ಮೊಕ್ಕ ಮೂಡಿರುವಂಥದ್ದು. ಮಂಗಳೂರಿನಲ್ಲೂ ಕೂಡ ಇದೀಗ ಪ್ರಣವ್ ಮೊಹಾಂತಿ ಪ್ರಮುಖವಾದಂಥ SITಯ ಅಧಿಕಾರಿ ಕೂಡ ಇರುವಂಥದ್ದು. ನಾವೇನು ನೋಡ್ತಾ ಇದ್ದೀವಿ, ಇದು ನೇತ್ರಾವತಿಯ ಸ್ನಾನಘಟ್ಟ. ಇದು ಸಾಕಷ್ಟು ಜನರು ನಂಬಿಕೆಯಿಂದ ಬಂದು ಸ್ನಾನ ಮಾಡಿ, ಪುಣ್ಯ ಸ್ನಾನ ಮಾಡಿ ಪಾಪ ತೊಳ್ಕೊಳ್ತೇವೆ ಅಂತಕ್ಕಂಥ ವಿಚಾರವನ್ನು ನಿನ್ನೆಯಿಂದ ಜನ ಹೇಳ್ತಾನೆ ಇದ್ದಾರೆ. ಒಂದಿಷ್ಟು ವಸ್ತುಗಳು ಸಿಕ್ಕಿರುವಂಥದ್ದು ಅಂದರೆ ಒಂದು 4-5 ಅಡಿ ಕೆಳಗಡೆ ಒಂದು ಕೆಂಪು ಬಣ್ಣದ ರವಿಕೆ ಸಿಕ್ಕಿತ್ತು, ಹಾಗೂ ATM ಕಾರ್ಡ್ ಸಿಕ್ಕಿತ್ತು, ಒಂದಿಷ್ಟು ಪ್ಯಾನ್ ಕಾರ್ಡ್ಗಳು ಸಿಕ್ಕಿದ್ದು ಅನ್ನೋಕ್ಕಂಥ ಮಾಹಿತಿಯನ್ನು ಬಂದಿತ್ತು. ಆದರೆ SIT ಅಧಿಕಾರಿಗಳು ಈವರೆಗೂ ಅದನ್ನು ಕೂಲಂಕುಷವಾಗಿ ಪ್ರಶ್ನೆ ಮಾಡ್ತಾ ಇದ್ದೇವೆ, ತನಿಖೆ ಆರಂಭಿಸಿದ್ದೇವೆ, ತಿಳಿಬೇಕು ಸತ್ಯಾಸತ್ಯತೆ ಅಂತ ಮಾತನ್ನು SIT ಅಧಿಕಾರಿ ಹೇಳಿದರು. ಸದ್ಯ ಈಗ ನಾನು ಇರುವಂಥ ಜಾಗ ತೋರಿಸಿದೆ, ಶಂಕರ್ ತೋರಿಸ್ತಾರೆ, ಅದು ನಂಬರ್ 1. ಇಲ್ಲೇ ನೋಡ್ತಿದ್ರಿ, ನಂಬರ್ 1 ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಪ್ರಥಮವಾಗಿ ಹಾಗೆ ಕೊಟ್ಟ ಮಾರ್ಗವನ್ನು ಅಂದರೆ ಮುಸುಕುದಾರಿ ಹೇಳಿದ ಜಾಗದಿಂದ ಅಗಿತಾ ಹೋಗ್ತಾರೆ. 16-15 ಅಡಿ ಆಳ ತೆಗೆದರೂ ಕೂಡ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಮುಂದುವರೆದ ಭಾಗ ನಿನ್ನೆ ಅಂದರೆ ನಿನ್ನೆ 2ನೇ ದಿನ ಏನಾಗಿತ್ತು, ನಿನ್ನೆ ಕೂಡ 5 ಜಾಗಗಳನ್ನು ಅಗೆದಿದ್ದಾರೆ. ಎಲ್ಲೂ ಕೂಡ ಯಾವುದೇ ಒಂದು ವಸ್ತುಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಇವತ್ತು 6ನೇ ಜಾಗ ಆಗಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತಹದ್ದು. ಜೊತೆಗೆ ಒಂದಿಷ್ಟು ಏನಂತಂದರೆ ಅಧಿಕಾರಿಗಳು ಸಂಪೂರ್ಣವಾಗಿ ಮೊಕ್ಕ ಮೂಡುವ ಮುಖಾಂತರ ಇಲ್ಲಿ ಕಳೆಬರಗಳನ್ನು ಹುಡುಕಲೇಬೇಕು. SIT ತನಿಖೆ ಅಂದರೆ ಸಣ್ಣ ವಿಷಯ ಏನಲ್ಲ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಭಾವನೆಗಳ ಜೊತೆಗೆ ವ್ಯವಸ್ಥೆ ಧಕ್ಕೆ ಆಗಿರುವಂಥ ವ್ಯವಸ್ಥೆ ಆಗಿರುವಂಥದ್ದು. ಸದ್ಯಕ್ಕೆ ಇವತ್ತು ಕೂಡ ಈ ಒಂದು ಕಳೆಬರ ಪ್ರಕರಣವನ್ನು ಬೇಯಿಸುವಲ್ಲಿ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ತಲೆಬರಗಳು ಸದ್ಯ 5 ಪಾಯಿಂಟ್ಗಳನ್ನು ಅಗದು ಸಿಕ್ಕಿಲ್ಲ. 6ನೇ ಪಾಯಿಂಟನ್ನು ಅಗದ್ರೆ ಸಿಗಬಹುದಾ ಅನ್ನೋ ವ್ಯವಸ್ಥೆಯಲ್ಲಿ ಕ್ವಶನ್ ಮಾರ್ಕ್ ಇದೆ ಸದ್ಯಕ್ಕೀಗ. ಯಾಕಂದರೆ ಅವ್ರು ಹೇಳ್ತಿರೋ ಪ್ರತಿಯೊಂದು ಜಾಗ ನಾನು 25-30 ವರ್ಷಗಳಿಂದ ಮಾಡ್ಕೊಂಡ್ಬಂದಿರೋದು, ನಾನು ಮಾಡಿದ್ದೇನೆ ಅಂತಕ್ಕಂಥ ಪ್ರಮುಖವಾಗಿ ಅಂಶಗಳನ್ನು SIT ಮುಂದೆ ಬಾಯ್ಬಿಟ್ಟಿದ್ದ. ಆದರೂ ಕೂಡ ಯಾವುದೇ ಒಂದು ಗುಂಡಿಗಳಲ್ಲೂ ಕೂಡ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸದ್ಯ ಇನ್ನೂ ಕೂಡ ಮುಂದುವರೆದ ತನಿಖೆ ಆಗಿರುವಂಥದ್ದು. ಇವತ್ತು ಕೂಡ 6ನೇ ಗುಂಡಿಗೆ ಕೈ ಹಾಕೋಬೇಕಂದ್ರೆ ರಸ್ತೆ ಪಕ್ಕ ನಾನು ತೋರಿಸಿ ನೋಡ್ತಿರ್ಬೋದು, ಇದು ಏನಿದೆ ಈ ಅರಣ್ಯ ಇದೆ, ಇದರ ಪಕ್ಕದಲ್ಲಿರ್ತಕ್ಕಂಥ ಹೈವೇ ಇದು. ಈ ಹೆದ್ದಾರಿ ಹೈವೇ ಪಕ್ಕದಲ್ಲೇ ನಂಬರ್ 8 ಅಂತ ಇದೆ. ಇನ್ನು ಇದೇ ಅರಣ್ಯ ಇಲಾಖೆ ಪಕ್ಕದಲ್ಲಿ ಅಂದರೆ ನೇತ್ರಾವತಿ ನದಿಯ ಪಕ್ಕದಲ್ಲೇ ನಂಬರ್ 13 ಇರುವಂಥದ್ದು. ಅದೆಲ್ಲವೂ ಕೂಡ ಇದೀಗ ಒಂದು ರೀತಿಯಲ್ಲಿ ಇವತ್ತೇ ಆಗಿತ್ತಾರ. ಹಾಗಾದರೆ ಒಂದು ವೇಳೆ ಮತ್ತೆ ಮಳೆ ಪ್ರಾರಂಭ ಆದರೆ ಕೂಡ ಪ್ರಮುಖವಾಗಿ 13 ಮತ್ತು 8 ಅಂದರೆ ರಸ್ತೆ ಪಕ್ಕದಲ್ಲಿರುವಂಥ 2 ಶವಗಳನ್ನು ಹೂತಿದ್ರು ಅಂತ ಹೇಳಿದರು. ಆ ಜಾಗವನ್ನು ಇವತ್ತೇ ಆಗಿತ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಜನರು ಕೂಡ ಕುತೂಹಲಕಾರಿಯಾಗಿ ಅಂದರೆ ಕ್ಷೇತ್ರಕ್ಕೆ ಬಂದ ಜನರೆಲ್ಲರೂ ಇಲ್ಲೇನೋ ಸಿಗುತ್ತಾ ಕಳೆಬರ ಅಂತೇಳಿ ಸಾಕಷ್ಟು ಜನರಿಗೆ ಸದ್ಯ ಖಾಲಿ ಇರುವಂಥದ್ದು. ಅಂದರೆ SIT ತನಿಖೆ ಆರಂಭವಾದ ತಕ್ಷಣ ಡಾಕ್ ಕೂಡ ಆಗಿರ್ಬೋದು, ಅಗಿಯುವ ಒಂದಿಷ್ಟು ಜನ ಎಕ್ಸ್ಪರ್ಟ್ಗಳಿರ್ಬೋದು, ಅವರೆಲ್ಲರೂ ಬಂದ ತಕ್ಷಣ ಈ ಜಾಗ ಫಿಲ್ ಆಗುವಂಥದ್ದು. ಸದ್ಯ ನೇತ್ರಾವತಿ ನದಿಯ ದಡದಲ್ಲಿ ಬಂದಂಥ ಭಕ್ತರಿಗೆ ಸ್ನಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಸಾಕು. SIT ಅಧಿಕಾರಿಗಳು ತನಿಖೆ ಆರಂಭಿಸಿದ ನಂತರ ಪ್ರತಿಯೊಂದನ್ನು ಕ್ಲೋಸ್ ಮಾಡಲಾಗುತ್ತೆ. ಆಗ ಯಾವುದೇ ಭಕ್ತರು ಕೂಡ ಅಲ್ಲಿ ಸ್ನಾನಕ್ಕೆ ಅವಕಾಶ ಇರೋದಿಲ್ಲ. ಸದ್ಯ ಮಾಧ್ಯಮದವರು ಕೂಡ ನೋಡ್ತಾ ಇರ್ಬೋದು, ನಾವು ಇವತ್ತು ಬೆಳಗ್ಗೆ ಕೂಡ ಒಂದು ವರದಿಯನ್ನು ಮಾಡಿದ್ವಿ. ಸರಿಸುಮಾರು 10 ಮೀಟರ್ ದೂರದಲ್ಲಿ ಕೂಡ ಒಂದು ವರದಿಯನ್ನು ಮಾಡಿದೆ ನಾನು ಬೆಳಗ್ಗೆ. ಇದು ದೂರ ಅಂದರೆ ಸರಿಸುಮಾರು ಒಂದು 250 ಮೀಟರ್ ದೂರದಿಂದ ನಾವು ಸುದ್ದಿ ಮಾಡುವ ವ್ಯವಸ್ಥೆಗೆ ನಿಂತ್ಕೊಂಡಿದ್ದೇವೆ. ಆದರೆ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟಲ್ಲಿ 10 ಮೀಟರ್ ದೂರದಲ್ಲಿ ತೋರಿಸಿರುವಂಥದ್ದು ಬೆಳಗ್ಗೆ ಕೂಡ. ಇದು ಸದ್ಯ ಇರುವಂಥ ಮಾಹಿತಿ ಅನ್ನೋದು ಶ್ರೀಲಕ್ಷ್ಮಿ. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮಾರುತಿ. ನೋಡ್ತಾ ಇದ್ದೀವಿ ಈಗ ಸದ್ಯ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಯಾರಿಗೂ ಕೂಡ ಸ್ನಾನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. SIT ತನಿಖೆಯನ್ನು ಆರಂಭ ಮಾಡಿದ ಮೇಲೆ ಅಲ್ಲಿ ಖಂಡಿತವಾಗ್ಲೂ ಅವಕಾಶ ಇಲ್ಲ. ಅಷ್ಟರವರೆಗೆ ಈಗ ಗೇಟ್ ಓಪನ್ ಇದೆ. ನಿನ್ನೆ ರಾತ್ರಿ ಪ್ರಣವ್ ಮೊಹಾಂತಿ ಮತ್ತೊಂದು ಸುತ್ತು ಈ ನಿಗೂಢ ವ್ಯಕ್ತಿಯನ್ನು ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಮುಸುಕುಧಾರಿ ವ್ಯಕ್ತಿ ಇನ್ನಷ್ಟು ವಿಚಾರಗಳನ್ನು ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದು ಸತ್ಯವಾ ಅಲ್ವಾ ಏನು ಅನ್ನೋದನ್ನು ತನಿಖೆಯ ಮುಖಾಂತರ ಮಾತ್ರ SIT ಅಧಿಕಾರಿಗಳು ಕಂಡುಕೊಳ್ಳೋದಕ್ಕೆ ಸಾಧ್ಯ. ನಿನ್ನೆ ರಾತ್ರಿ ಈ ವ್ಯಕ್ತಿಯನ್ನು ವಿಚಾರಣೆಗೆ ಇಡು ಮಾಡಲಾಗಿದೆ. ಲೆಟ್ ಮಿ ಗೆಟ್ ಬ್ಯಾಕ್ ಟು ಮಾರುತಿ. ಈಗ ನಿನ್ನೆ ರಾತ್ರಿ ಮತ್ತೊಂದು ಸುತ್ತು ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಈ ಮಾಸ್ಕ್ ಮ್ಯಾನ್ನ ವಿಚಾರಣೆ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಇನ್ನೂ ಏನಾದರೂ ವಿಚಾರಗಳನ್ನು ಆತ ಬಾಯ್ಬಿಟ್ಟಿದ್ದಾನಾ, ಇನ್ನೂ ಏನಾದರೂ ಆತನ ದೂರ ಇದೆಯಾ, ಈ ಥರ ಮಾಡಿದ್ದೀನಿ ಆ ಥರ ಮಾಡಿದ್ದೀನಿ ಅಂತ
ಮತ್ತೆ ನಿನ್ನೆ ರಾತ್ರಿ ಇನ್ನೊಂದು ಸುತ್ತು ಸಭೆಯನ್ನು ಕೂಡ ನಡೆಸಿದ್ದಾರೆ ಅಂತ ಮಾಹಿತಿ ಇದೆ. ಅಧಿಕಾರಿಗಳು ಈ ಸಂಬಂಧವಾಗಿ ಏನು ಹೇಳ್ತಾ ಇದ್ದಾರೆ, ಆ್ಯಕ್ಚುಲಿ ಏನೆಲ್ಲ ಅಪ್ಡೇಟ್ ಇದೆ? ಸುಲಕ್ಷ್ಮಿ, ಪ್ರಮುಖವಾಗಿ ಅವರು ಅಂದರೆ ಮುಸುಕುದಾರಿ ವ್ಯಕ್ತಿ ಏನು ಮಾಸ್ಕ್ ಮ್ಯಾನ್ ಇದ್ದಾನೆ, ಆ ವ್ಯಕ್ತಿ ತೋರಿಸಿದಂಥ 13 ಜಾಗ ಏನಿತ್ತು ಆ ಜಾಗದಲ್ಲಿ ಈಗ 5 ಕಡೆ ಅಗದಿರುವಂಥದ್ದು. ಹೀಗಾಗಿ ಎಲ್ಲೂ ಕೂಡ ಯಾವುದೇ ಕಳೆಬರ ಸಿಗದೇ ಇರೋ ಕಾರಣದಿಂದಾಗಿ ಮತ್ತಷ್ಟು ರಾತ್ರಿ ಅಂದರೆ ಮುಸುಕುದಾರಿನ ಕರೆದುಕೊಂಡು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ರಿಪಬ್ಲಿಕ್ ಕಡೆಗೆ ಲಭ್ಯ ಆಗಿರುವಂಥದ್ದು. ಸದ್ಯ ಅಗಿದಿರುವ ಜಾಗದಲ್ಲಿ ಸಿಗ್ತಾ ಇಲ್ಲ ಅಂದರೆ ಇನ್ನೆಲ್ಲೂ ಹೋಗೋದಾಗಾದರೆ ಇನ್ನೆಷ್ಟು ಜಾಗವನ್ನು ಅಗಿಯೋಕ್ಕಾಗುತ್ತೆ? ಯಾಕಂದ್ರೆ ದಟ್ಟವಾದ ಕಾಡಿದೆ, ಅದರ ಮೇಲೆ ಮರಗಳು ಕೂಡ ಬೆಳೆದಿರುವಂಥದ್ದು, ಅಕ್ಕಪಕ್ಕದಲ್ಲಿ ಜಿಗಣೆಗಳ ಕಾಟ ಬೇರೆ ಇದೆ, ಆ ಹಾವುಗಳ ಸಮಸ್ಯೆ ಕೂಡ ಇದೆ ಅಂತಕ್ಕಂಥ ಮಾಹಿತಿಯನ್ನು ಪೊಲೀಸರು ರಿಪಬ್ಲಿಕ್ ಕಡೆಗೆ ತಿಳಿಸಿದ್ರು. ಇದೀಗ ಅದೇ ಜಾಗವನ್ನು ಮತ್ತೆ ಅಗಿಯೋದ ಹೇಗೆ ಅಂತಕ್ಕಂಥ ಮತ್ತೊಂದಿಷ್ಟು ವಿಷಯಗಳನ್ನು ಇದೀಗ ಮಾಸ್ಕ್ ಮ್ಯಾನಿಂದ ಪಡೆದಿದ್ದಾರೆ ಅಂತೇಳಿ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಈಗ ನೀವು ಹೇಳಿರುವಂಥ ಜಾಗಗಳನ್ನು ಅಗಿತಾ ಇದ್ದೇವೆ, ಎಲ್ಲೂ ಕೂಡ ಕಳೆಬರಗಳು ಸಿಗ್ತಾ ಇಲ್ಲ. ಹಾಗಾದರೆ ಮತ್ತೆ ಯಾವುದಾದ್ರೂ ಜಾಗ ಇದೆಯಾ ಅಂತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನು ಇದೀಗ ಮಾಸ್ಕ್ ಮ್ಯಾನಿಂದ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈಗ ಮತ್ತೆ ಮುಂದುವರೆದ ಭಾಗ ಅಂದರೆ ಇವತ್ತು ಕಂಟಿನ್ಯೂಸ್ ಆಗಿ 1, 2, 3, 4 ಅಂತ ಲೈನ್ ಪ್ರಕಾರ ಹೋಗಿ ಅಗಿಯೋ ಕೆಲಸ ಮಾಡ್ತಾರಾ, ಅಥವಾ ಅದನ್ನು ಹೊರತುಪಡಿಸಿ ಈಗ ಪ್ರಮುಖವಾಗಿ ಏನು ಈ ಸ್ನಾನಘಟ್ಟ ಇದೆ, ಇದರಿಂದ ಬಲಭಾಗದಲ್ಲಿ ಒಂದು ಸೇತುವೆ ಇದೆ, ಸೇತುವೆ ಕೆಳಗಡೆನೆ ಅಂದರೆ ಒಬ್ಬ ವ್ಯಕ್ತಿ ಮಾತ್ರ ಇಳಿದು ಹೋಗುವಂಥ ಜಾಗದಲ್ಲಿ ಅವನು ತೋರಿಸಿರುವಂಥ ನಂಬರ್ 9 ಜಾಗವನ್ನಾಗಿತ್ತಾರಾ, ನಂಬರ್ 8 ಜಾಗವನ್ನಾಗಿತ್ತಾರಾ, ಅಥವಾ ನಂಬರ್ 13 ಅಂದರೆ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿರ್ತಕ್ಕಂಥ ಒಂದಿಷ್ಟು 4-5 ಮನೆಗಳಿದ್ದಾವೆ, ಅಲ್ಲಿ ವಿದ್ಯುತ್ ಪ್ರವಹಿಸುವಂಥ ಒಂದು ಕಂಬ ಇದೆ, ಆ ಕಂಬದ ಕೆಳಗಡೆ ಹೂತಿದ್ದಾರೆ ಅಂತೇಳಿ ನಂಬರ್ 13 ನಮ್ಮ ಅಭಿಷೇಕ್ ಅವರು ಕೊಟ್ಟಂಥ ಲೈವ್ ಏನು ಜಾಗ ಇದೆ ಅದೇ ಜಾಗದಿಂದ ಅಲ್ಲಿ 13 ನಂಬರಲ್ಲಿ ಮತ್ತೊಂದು ಪ್ರಕರಣ ಇರುವಂಥದ್ದು ಅಂತಕ್ಕಂಥ ಒಂದಿಷ್ಟು ವಿಷಯಗಳನ್ನು ನಿನ್ನೆ ಕೂಡ ಮಾತನಾಡಿರುವಂಥದ್ದು. ಪ್ರಮುಖವಾಗಿ ಅಧಿಕಾರಿಗಳು ಬೆಳ್ತಂಗಡಿ, ಮಂಗಳೂರು ಮತ್ತು ಧರ್ಮಸ್ಥಳಕ್ಕೆ ಪ್ರಮುಖವಾಗಿ ಓಡಾಡ್ತಾನೆ ಇದ್ದಾರೆ, ಮಾಹಿತಿಗಳನ್ನು ಕಲೆ ಹಾಕ್ತಾನೆ ಇದ್ದಾರೆ, ಮುಸುಕುದಾರಿಯಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ತನಿಖೆಯನ್ನು ಕೈ ನಿಲ್ಲಿಸೋದಿಲ್ಲ, ಆದರೆ ಬಂದಂಥ ಮಾಹಿತಿಗಳನ್ನ ಯಾವುದನ್ನು ಸೋರಿಕೆ ಮಾಡ್ತಾ ಇಲ್ಲ. ಹೀಗಾಗಿ ಇಂದು ಕೂಡ ಆಗಿರುವ ಕೆಲಸ ಆಗುವಂಥದ್ದು ಆರಗಿತರ ಅಥವಾ ಮುಂದೆ ಹೊರದ ಜಾಗದಲ್ಲಿ ಅಥವಾ ಈ ಸೀರಿಯಲನ್ನು ಬಿಟ್ಟು ಇಲ್ಲಿ ಆಗ್ತಾ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ ಅಂಥೇಳಿ ಮತ್ತೊಂದು ಜಾಗ ಹೋಗ್ತಾರಂತ ಕಾದು ನೋಡುವ ವಿಷಯ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಇನ್ನು ಈ ಎಲ್ಲ ಸ್ಥಳಗಳು ಯಾವ ರೀತಿನಲ್ಲಿ ಇದೆ, ಹೇಗಿದೆ, ಈ ಮಾರ್ಕ್ ಮಾಡಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ 10 ಮತ್ತು 11 ಅದು ಯಾವ ರೀತಿನಲ್ಲಿದೆ, ಅದು ಅಷ್ಟೇ ಪ್ರಮುಖನ. ಈ ಪಾಯಿಂಟ್ ನಂಬರ್ 13 ತುಂಬ ಪ್ರಮುಖ ಅಂತ ಹೇಳಲಾಗ್ತಾ ಇದೆ, ಅಲ್ಲಿ ಶವ ಸಿಗುತ್ತೆ ಅಂತ ಈ ದೂರುದಾರ ಹೇಳ್ತಾ ಇದ್ದಾನೆ. ಅದೇ ರೀತಿ 10 ಮತ್ತು 11 ಹೇಗಿದೆ, ಆ ಜಾಗ ಹೇಗಿದೆ, ಅಲ್ಲಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ರಿಪೋರ್ಟ್ ಮಾಡಿದ್ದಾರೆ, ನೋಡಿ. ನಾವು ಈ ಸದ್ಯ ನೇತ್ರಾವತಿ ಸ್ನಾನಘಟ್ಟ ಹಾಗೂ ನೇತ್ರಾವತಿ ನದಿಯ ಮಧ್ಯದಲ್ಲಿರುವಂಥ ಕಾಡಿನ ಪ್ರದೇಶದಲ್ಲಿದ್ದೇವೆ. ನಿನ್ನೆ ನಾನು ಈಗಾಗಲೇ ಹೇಳಿದಂತೆ 5 ಕಡೆ ಗುರುತಿಸಿದಾದಂಥ ಸ್ಪಾಟ್ಗಳನ್ನು ಅಗಿಯಲಾಗಿರುವಂಥದ್ದು, ಉತ್ಖನನ ಮಾಡಲಾಗಿರುವಂಥದ್ದು. ಇವತ್ತು ಲೆಕ್ಕಾಚಾರದ ಪ್ರಕಾರ ನೋಡೋದಾದರೆ 6, 7, 8, 9 ಅಥವಾ 10ರವರೆಗೂ ಈ ಉತ್ಖನನ ಮಾಡುವಂಥ ಸಾಧ್ಯತೆ ಇರುವಂಥದ್ದು, ನಿರೀಕ್ಷೆ ಕೂಡ ಇರುವಂಥದ್ದು. ಈಗ ನಾವು ಈ ಧರ್ಮಸ್ಥಳ ಬೆಂಗಳೂರು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂಥ ಒಂದು ಪ್ರಮುಖ ಸ್ಪಾಟನ್ನು ತೋರಿಸ್ತಾ ಇದ್ದೇವೆ. ಯಾಕೆಂದರೆ ನೇತ್ರಾವತಿ ನದಿಯ ಸುತ್ತಮುತ್ತಲೇ ನಾನು ಅನೇಕ ಶವಗಳನ್ನು ಹೂತು ಹಾಕಿದೆ ಅಂತ ವ್ಯಕ್ತಿ ಏನು ಹೇಳಿದ್ದಾನೆ, ಈ ಸದ್ಯದ ಮಟ್ಟಿಗೆ ಕಾಡಿನ ಒಳಗಿರುವಂಥ ಅಂದರೆ ಕ್ಲಿಯರಾಗಿ ನಿಮಗೆ ಕ್ಯಾಮ್ರಾ ಪರ್ಸನ್ ಮಹೇಶ್ ತೋರಿಸ್ತಾ ಇದ್ದಾರೆ, ಪೊಲೀಸರು ಆ ಒಂದು ಏರಿಯಾವನ್ನು ಮಾರ್ಕ್ ಮಾಡಿ ಸೆಕ್ಯೂರ್ ಮಾಡಿರುವಂಥದ್ದು. ಕೆಂಪು ಹಾಗೂ ಬಿಳಿ ಬಣ್ಣದ ಟೇಪ್ ಏನು ನೋಡ್ತಾ ಇದ್ದಾರೆ ಅದು ಕ್ರೈಮ್ ಸೀನ್ ಆಗಿದೆ, ಇಲ್ಲಿ ಯಾರು ಕೂಡ ದಾಟುವಂತ ಇಲ್ಲ ಅಂತ ಮೆನ್ಷನ್ ಮಾಡಿರುವಂಥ ಒಂದು ಪಾಯಿಂಟನ್ನು ನೀವು ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂಥದ್ದು. ಈ ಜಾಗದ ಸಂಖ್ಯೆ ಅಂದರೆ ಮಾರ್ಕಪ್ ಆಗಿರುವಂಥ ಸಂಖ್ಯೆ 11 ಈ ಗಿಡಗಳ ಮಧ್ಯದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವಾದರೂ ಎಷ್ಟರ ಮಟ್ಟಿಗೆ ಕಾಣುತ್ತೆ ಅನ್ನೋದು ಕ್ಯಾಮ್ರಾ ಕಣ್ಣಿಗೆ ಮಾತ್ರ ಗೊತ್ತಾಗ್ಲಿಕ್ಕುಂಟು. ಆದರೆ ಪಾಯಿಂಟ್ ನಂಬರ್ 11 ನನ್ನ ದೃಷ್ಟಿಗೆ ಕಾಣ್ತಿರುವಂತೆ ಪಾಯಿಂಟ್ ನಂಬರ್ 11 ಈಗ ನಾವು ನಿಮಗೆ ತೋರಿಸಿದ್ದೇವೆ. ಇದರಿಂದ ಕೇವಲ ಒಂದು 10 ಮೀಟರ್ ಅಂತರದಲ್ಲೇ ಮತ್ತೊಂದು ಜಾಗವನ್ನು ಕೂಡ ಗುರುತು ಮಾಡಲಾಗಿದೆ. ಇದು ಪಾಯಿಂಟ್ ನಂಬರ್ 10. ಇಲ್ಲಿಗೆ 10 ಹಾಗೂ 11ನೇ ಸ್ಪಾಟನ್ನು ಗುರುತುಪಡಿಸಲಾಗಿರುವಂಥದ್ದು. ಪ್ರಾಬಬ್ಲಿ ಇವತ್ತು 11ನೇಯ ಸ್ಪಾಟ್ನಲ್ಲಿ ಉತ್ಖನನ ಮಾಡದೆ ಹೋದರೂ ಕೂಡ 10ನೇ ಸ್ಪಾಟ್ನವರೆಗೂ ಬರುವಂಥ ಸಾಧ್ಯತೆ ಹಾಗೂ ನಿರೀಕ್ಷೆ ಇರುವಂಥದ್ದು. ಒಂದು ಬೃಹತ್ ಗಾತ್ರದ ಮರವಿದೆ, ಮರದ ಸುತ್ತಮುತ್ತ ಪಾಯಿಂಟನ್ನು ಮಾರ್ಕ್ ಮಾಡಲಾಗಿರುವಂಥದ್ದು. ಇಂತಹ ಅಂದರೆ 13 ಸ್ಪಾಟ್ಗಳನ್ನು ಏನು ಈ ವ್ಯಕ್ತಿ ಗುರುತು ಮಾಡಿದ್ದಾನೆ, ಇವುಗಳ ಉತ್ಖನನದ ನಂತರ ಮತ್ತಿಷ್ಟು ಸ್ಪಾಟ್ಗಳನ್ನು ಗುರುತು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮತ್ತೊಂದು ಕಡೆ ಆ ವ್ಯಕ್ತಿ ಹೇಳ್ತಿರೋವಂಥದ್ದು ಸತ್ಯವೇ ಆಗಿದ್ದರೆ ಇಲ್ಲಿ ಯಾರಾದರೂ ಬಂದು ಆ ಗುಂಡಿಯನ್ನು ಅಗೆಯಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಮಾರ್ಕಪ್ ಆಗಿರೋ ಜಾಗದ ಬಳಿ
ಪೊಲೀಸರ ನಿಯೋಜನೆ ಆಗಿರುವಂಥದ್ದು 24 ಗಂಟೆಗಳ ಕಾಲ ಸಶಸ್ತ್ರರಾಗಿರುವಂಥ ಪೊಲೀಸರು ಈ ಸದ್ಯದ ಮಟ್ಟಿಗೆ ನಿಯೋಜನೆ ಆಗಿದ್ದಾರೆ. ಕೇವಲ ಇಲ್ಲಿ ಅಂತಲ್ಲ, ಉತ್ಖನನ ಆದ ಸ್ಥಳದಲ್ಲೂ ಮುಗಿದ ಸ್ಥಳದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆಗೆ ಒಳಪಡಿಸಿರುವಂಥದ್ದನ್ನು ನಾವು ತೋರಿಸ್ತಾ ಇರುವಂಥದ್ದು. ಇನ್ನುಳಿದಂತೆ ಇವತ್ತು ಆ ವ್ಯಕ್ತಿ ಯಾವೆಲ್ಲ ಜಾಗಗಳನ್ನು ಎಷ್ಟು ಬೇಗ ಇವತ್ತು ಉತ್ಖನನ ಮಾಡಿ ತೋರಿಸ್ತಾರೆ, ಅಲ್ಲಿ ಏನಾದರೂ ಸಿಗುತ್ತಾ, ಒಂದು ವೇಳೆ ಈ ವ್ಯಕ್ತಿ ಹೇಳ್ತಿರುವಂಥದ್ದು ಸತ್ಯವಾ ಸುಳ್ಳ, ಅಥವಾ ಈ ವ್ಯಕ್ತಿ ಸತ್ಯ ಹೇಳ್ತಿದ್ರು ಕೂಡ ನೈಸರ್ಗಿಕ ಕಾರಣದಿಂದ ಅಥವಾ ನೈಸರ್ಗಿಕ ವಿಕೋಪದಿಂದ ಆದಂಥ ಒಂದು ಲ್ಯಾಂಡ್ ಸ್ಲೈಡ್ನಲ್ಲಿ ಏನಾದರೂ ಈ ಹೆಣ್ಣಗಳು ಅಥವಾ ಈ ಅಸ್ಥಿಪಂಜರಗಳು ತೊಳೆದು ಹೋಗಿದೆಯಾ, ಜಾರಿ ಹೋಗಿದೆಯಾ, ಇಂಥ ಅನೇಕ ಗೊಂದಲಗಳಿರೋದ್ರಿಂದ ಈ ಗೊಂದಲಗಳನ್ನು SITಯ ಅಧಿಕಾರಿಗಳು ಈ ಸದ್ಯದ ಮಟ್ಟಿಗೆ ನಿಭಾಯಿಸಬೇಕಾಗಿರುವಂಥದ್ದು. ಇವತ್ತು ಬೆಳಿಗ್ಗೆ 11 ಗಂಟೆಯ ನಂತರ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮತ್ತೊಮ್ಮೆ ಅನಾಮಧೇಯ ವ್ಯಕ್ತಿ ನಿಗೂಢ ಸ್ಥಳದಿಂದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿಂದ ಪೊಲೀಸರ ಭದ್ರತೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆರಂಭ ಆಗುತ್ತೆ. ಆತನನ್ನು ಈ ಒಂದು ಸ್ಪಾಟ್ಗೆ ಕರೆದುಕೊಂಡು ಬರಲಾಗುತ್ತೆ. ಸಂಜೆ ಸುಮಾರು 6 ಗಂಟೆ ವೇಳೆಗೆ ಈ ಒಂದು ಕಾರ್ಯಕ್ಕೆ ಇವತ್ತಿನ ದಿನಕ್ಕೆ ವಿರಾಮವನ್ನು ನೀಡಲಾಗುತ್ತೆ. ನೋಡೋಣ 11 ಗಂಟೆ ನಂತರ ಇವತ್ತು ಏನೇನಾಗುತ್ತೆ ಅಂತ. ಧರ್ಮಸ್ಥಳದಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಕಾಣದ ಕೈಗಳ ಷಡ್ಯಂತ್ರ ನಡೆದಿರಬಹುದು ಅಂತ ಪತ್ರಕರ್ತ ವಸಂತ್ ಗಿಳಿಯಾರ್ ಆರೋಪಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ವಸಂತ್ ಗಿಳಿಯಾರ್ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಅವಮಾನ ಮಾಡೋ ಉದ್ದೇಶ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಸಂತ್ ಗಿಳಿಯಾರ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಗುಂಪಿನಿಂದ ಪಿತೂರಿ ನಡೀತಾ ಇದೆ. ಏನು ಪಿತೂರಿ, ಏನಿದು ಷಡ್ಯಂತ್ರ ಅನ್ನೋದನ್ನ ವಸಂತ್ ಗಿಳಿಯಾರ್ ಅವರೇ ಡೀಟೇಲ್ ಆಗಿ ಹೇಳಬೇಕಷ್ಟೇ. ಒಟ್ಟಾರೆ ವಸಂತ್ ಗಿಳಿಯಾರ್ ಹೇಳಿರ್ತಕ್ಕಂಥದ್ದು ಇದು ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಷಡ್ಯಂತ್ರ. ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಸರಿಸುಮಾರು 5 ಕಡೆ ಜಾಗದಲ್ಲಿ ಅಗದಿರುವಂಥದ್ದು ಯಾವುದೇ ಪಳೆಯುಳಿಕೆಗಳು ಸಿಕ್ಕಿಲ್ಲ. ಅಂದರೆ ಕಳೆಬರಹವನ್ನು ಹುಡುಕ್ಲಿಕ್ಕೆ ಸಾಕಷ್ಟು ಶೋಧ ಕಾರ್ಯ ಮಾಡಿದ್ರು. 100 ಅಧಿಕಾರಿಗಳು ಜೊತೆಗೆ ಒಂದಿಷ್ಟು ಎಕ್ಸ್ಪರ್ಟ್ ಆದಂತಹ ನೆಲವನ್ನಾಗಿರುವ ಒಂದಿಷ್ಟು ಜನರು ಎಲ್ಲರನ್ನ ತೆಗೆದುಕೊಂಡು ಈಗ ಕಾರ್ಯವನ್ನು ಮಾಡ್ತಾರೆ, ಶೋಧ ಮಾಡ್ತಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಇದುವರೆಗೂ ಅಲ್ಲಿ ಏನೂ ಸಿಕ್ಕಿಲ್ಲ. ಒಂದಿಷ್ಟು ID ಕಾರ್ಡ್ಗಳು ಒಂದು ರವಿಕೆ ಸಿಕ್ಕಿದೆ ಅನ್ನೋ ಒಂದಷ್ಟು ಮಾಹಿತಿಯನ್ನು ಬಿಟ್ಟರೆ ಸದ್ಯ SIT ಕೂಡ ಅದನ್ನು ಹೊರಹಾಕಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ಜೊತೆಗೆ ಮಾತಾಡ್ತಾ ಹೋಗ್ತೀನಿ ಸರ್. ಪ್ರಮುಖವಾಗಿ ಈಗ ಇಷ್ಟೊಂದು ತನಿಖೆ ನಡೆಸಿರುವಂಥದ್ದು, ಅದರಲ್ಲೂ ಸಾಕಷ್ಟು ಮುಸುಕುದಾರಿಯನ್ನು ಗ್ರಿಲ್ ಮಾಡಿರುವಂಥದ್ದು, ಈಗ ಒಂದು ಕಡೆಗೆ ಶೋಧ ಕಾರ್ಯ ನಡೀತಾ ಇದೆ, ಏನು ಹೇಳ್ತೀರಿ ಬಗ್ಗೆ? ಸರ್, ಇದು ನೋಡಿ, ಈಗ ಒಬ್ಬ ಮುಸುಗುದಾರಿ ಬರ್ತಾನೆ, ಒಂದು ನಾಟಕೀಯವಾದಂಥ ಬೆಳವಣಿಗೆಗಳು ನಡೀತಾ ಇವೆ. ಈ ಡ್ರಾಮಾವನ್ನು ಇಡೀ ವಿಶ್ವ ನೋಡ್ತಾ ಇದೆ. ಈಗ ಯಾವ ಕ್ಷೇತ್ರದ ಮೇಲೆ ಇವರು ಎಲ್ಲಿ ಧರ್ಮಸ್ಥಳ ಅಂತ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಏನು ತೇಜೋವಧೆ ಮಾಡಬೇಕು, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನು ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದನ್ನು ಈ ಮೂಲಕ ಅವರು ಮಾಡ್ತಿರುವಂಥದ್ದು. ನಿಮಗೆ ನಾನು ನೆನಪಿಸ್ಕೊಡ್ತೀನಿ, 2002ರಲ್ಲಿ ಗೋದ್ರ ಹತ್ಯಾಕಾಂಡ ಆಗ್ತದೆ ಅಂತೇಳಿ ಆಗ್ತದಲ್ಲ, 2005ರಲ್ಲಿ 25 ಶವಗಳನ್ನು ತೀಸ್ತಾ ಸೆಟಲ್ವಾಡು ಹೊರತೆಗೆಯುವಂಥ ಒಂದು ಪ್ರಕರಣ ನಡೆಯುತ್ತೆ. ಅದು ನರೇಂದ್ರ ಮೋದಿಯವರ ಮೇಲೆ ಆರೋಪವನ್ನು ಮಾಡ್ತಾರೆ. ಅದರ ನಂತರ ಅಮೇರಿಕದಲ್ಲಿ ಸಾವಿನ ವ್ಯಾಪಾರಿ ಎನ್ನುವಂಥ ಉಲ್ಲೇಖಗಳು ಬರುವ ಹಾಗೆ ಇವರು ಮಾಡ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಪ್ರೊಪಗಂಡ ಮಾಡಿರೋದು. ಆಮೇಲೆ ಅದನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ಅದೆಲ್ಲ ಏನು ಸರ್ಕಾರಿ ಅಧಿಕಾರಿಗಳ ಇದರಲ್ಲೇ ಎಲ್ಲ ದಾಖಲೆಗಳಿರುವಂಥ ಶವಗಳಾಗಿರ್ತದೆ. ಅವರು ಜೈಲಿಗೆ ಹೋಗ್ತಾರೆ. ಆಮೇಲೆ ಅವರಿಗೆ ಹೈಕೋರ್ಟಲ್ಲಿ ಬೇಲ್ ಸಿಗಲ್ಲ, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಆಗುತ್ತೆ. ಅದೇ ತರಹದ ಅದೇ ಐಡಿಯಾವನ್ನು ಇಟ್ಕೊಂಡು ಅದೇ ಮನೋಸ್ಥಿತಿಯವರು ಇಲ್ಲಿ ಧರ್ಮಸ್ಥಳದ ಮೇಲೆ ಈ ಒಂದು ಆಪಾದನೆಯನ್ನು ಹಾಕ್ತಾ ಇರುವಂಥದ್ದು. ಈಗ ನಾಳೆ ದಿವಸ ಈಗ ಏನು ಗುಂಡಿ ಅಗಿತಾ ಇದ್ದಾರೆ, 15 ಹೇಳಿದ್ದಾನೆ, ಅದರಲ್ಲಿ 5 ಆಗದಾಗಿದೆ, 5ರಲ್ಲಿ ಯಾವುದು ಏನು ಕಳೆಬರಗಳೇನು ಸಿಕ್ಕಿಲ್ಲ. ನಾಡಿದ್ದು ಸಿಗಲೂಬಹುದು, ಅದು ವಿಷಯ ಅಲ್ಲ. ಯಾಕಂದರೆ ಅಲ್ಲಿ ಅಗೆಯಲ್ಪಡ್ತಾ ಇರುವಂಥ ಜಾಗ ಯಾವುದು ಕೇಳಿದರೆ, ಅಲ್ಲಿ ಈ ಹಿಂದೆ ಯಾವುದು ಸಾರ್ವಜನಿಕವಾಗಿ ಈ ನಮ್ಮ ಪಂಚಾಯತ್ನವರು ಪೊಲೀಸರ ಸುಪರ್ದಿಯ ಮೇರೆಗೆ ಅಲ್ಲಿನ ಏನು ಈಗ ದೂರುದಾರ ಇದ್ದಾರಲ್ಲ ಅವನು ಅನ್ನುವ ಒಂದು ಗುಮಾನಿ ಇದೆ, ಅವರೆಲ್ಲ ಸೇರಿ ಅಲ್ಲೇ ದಫನ್ ಮಾಡಿರುವಂಥದ್ದು ಆ ಭಾಗದಲ್ಲಿ. ಅದರಲ್ಲಿ ಸ್ಮಶಾನ ಇತ್ತು ಹಾಗಾದ್ರೆ ನೀವು ಹೇಳೋಲ್ಲ? ಸ್ಮಶಾನ ನೋಡಿ ಸರ್, ಹಿಂದೂ ರುದ್ರಭೂಮಿ ಅಂತ ಹೇಳಿದರೆ ಒಂದು 50 ಅಡಿ ಒಳಗಡೆ ಇರುವಂಥದ್ದೊಂದು, ಅಲ್ಲಿ ನಮಗೆ ಸುಡಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಈಗ ಕೆಲವು ದಫನ್ ಮಾಡಬೇಕಾದ್ರೆ ನಮ್ಮದು ಕ್ರೈಸ್ತರಲ್ಲಿ ಮತ್ತು ಮುಸ್ಲಿಮರಲ್ಲಿ ಹುಗಿತಾರೆ, ನಮ್ಮಲ್ಲಿ ಹಿಂದೂಗಳಲ್ಲಿ ಸುಡುವಂಥದ್ದು. ಹಾಗಾಗಿ ಸ್ಮಶಾನದ ಒಳಭಾಗದಲ್ಲಿ ಸುಡಲಿಕ್ಕೆ ಆಗೋದಿಲ್ಲ. 1982 ಇಂದ ಇಲ್ಲಿಯ ತನಕ ಏನೇನಿದೆ ಎಲ್ಲವೂ ಕೂಡ ದಾಖಲೆಗಳು ಪಂಚಾಯತ್ನಲ್ಲಿದೆ ಅನ್ನೋದನ್ನು ನೀವು ಪಂಚಾಯತ್ನ ಅಧ್ಯಕ್ಷರು ಮೊನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಎಲ್ಲಿ ಹೊಳೆ ಭಾಗದಲ್ಲಿ ಆ ಶವ ಸಿಕ್ಕಿದಾಗ ಯಾವ ಜಾಗ ಏನು ಸರ್ಕಾರಿ ಜಾಗ ಏನಿದೆ ಅಲ್ಲಿ ಅದನ್ನು ದಫನ್ ಮಾಡಿರೋದ್ರ ಬಗ್ಗೆ ದಾಖಲೆ ಇದೆ. ಕೆಲವು ಶವಗಳನ್ನು ಎಲ್ಲೆಲ್ಲಿ ಮಾಡಲಾಗಿದೆ ಅನ್ನೋದು ಪಂಚಾಯತ್ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ದಾಖಲೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಿ ಶವ ಹುಗಿಯಲ್ಪಟ್ಟಿದೆ ಅಲ್ಲೇ ಇವರು ಅಗಿತಾ ಇರುವಂಥದ್ದು. ನಾಳೆ ಎಲ್ಲಾದರೂ ಮೂಳೆ ಸಿಕ್ಕಿದ್ರು ಕೂಡ ಯಾರೋ ಮರ್ಡರ್ ಮಾಡಿ ಹಾಕಿದಾರಂತ ಅರ್ಥ ಅಲ್ಲ.
ಅದೆಲ್ಲ FSL ವರದಿ ಹೋಗುತ್ತೆ, ಒಂದಿಷ್ಟು ಚರ್ಚೆಗಳಾಗ್ತವೆ, ಆ ದಿನಾಂಕದಲ್ಲಿ ಅವರು ತೀರ್ಕೊಂಡಿದ್ರ ಅನ್ನೋ ವ್ಯವಸ್ಥೆಗಳು ಬರುತ್ತೆ. ಅದು ಬೇರೆ ಒಂದು ಕಡೆ ಇಟ್ಬಿಡೋಣ. ಅದನ್ನ ಪ್ರಮುಖವಾಗಿ ಈಗ ಸದ್ಯ ನಡೀತಿರೋ ವ್ಯವಸ್ಥೆ ಏನು ಅಂತಂದರೆ, ಆ ಮುಸುಕುದಾರಿ ವ್ಯಕ್ತಿ ಒಂದಿಷ್ಟು ಜಾಗಗಳನ್ನ ತೋರಿಸಿರುವಂಥದ್ದು. ತಾವು ಹೇಳೋ ಹಾಗೆ ಆ ಹಿಂದೆ ನೀವು ಹೇಳಿದ 82 ಅಂತ ಹೇಳಿದ್ರಿ, 88 ಅಂತ ಹೇಳಿದ್ರಿ. ಆ ಸಮಯದಲ್ಲಿ ಒಂದು ವೇಳೆ ಈ 88ಅಲ್ಲಿ ಈ ಒಂದು ಮುಸುಕುದಾರಿ ವ್ಯಕ್ತಿ ಇದ್ದ ಹಾಗಾದ್ರೆ ಅವನಿಗೆ ಈ ಬಗ್ಗೆ ಐಡಿಯಾ ಇದೆನಾ? ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ತನಿಖೆಯಿಂದಲೇ ಗೊತ್ತಾಗುತ್ತೆ. ಈಗ ನಾನು ಹೇಳುವಂಥದ್ದು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಜನರಿಗೆ ಗೊತ್ತಾಗಬೇಕು ಅಂಥೇಳಿ ಈ ಹೋರಾಟದ ಈ ಷಡ್ಯಂತ್ರದ ಭಾಗವಾಗಿರುವಂಥ ಒಬ್ಬ ವ್ಯಕ್ತಿ, ಒಬ್ಬ ಸುಳ್ಳುಗಾರ ಮೊನ್ನೆ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಬಂದ್ಕೊಂಡು ಹೇಳ್ತಾ ಇದ್ದ, ಅದು 24 ವರ್ಷದ ಹುಡುಗಿದು ತಲೆಬುರುಡೆ ನಾವು ತೆಗೆದಿರೋದು ಅಂತ ಹೇಳ್ತಾನೆ. ನಾನು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಅದು ವಾರ್ನಿಷ್ ಆದಂಗಿದೆ. ಆ ಸ್ಕಲ್ಲಲ್ಲಿ ಯಾವುದೇ ಮಣ್ಣಿನ ಕಣಗಳಿದ್ದಂಗಿಲ್ಲ. ಇವನೆಲ್ಲೋ ಮ್ಯೂಸಿಯಮಿಂದನೋ ಎಲ್ಲಿಂದನೋ ಎತ್ಕೊಂಡು ಬಂದಿದ್ದಾನೆ ಆ ತಲೆಬುರುಡೆ ಅನಿಸುತ್ತೆ. ಮೊದಲು ಏನು ಇವನಿಗೆ ತಲೆಬುರುಡೆ ಸಿಕ್ಕಿದೆಯಲ್ವಾ, ಆ ಭಾಗದಲ್ಲಿ ಆಗಿದ್ದು ಅಲ್ಲೇನು ಸಿಗತ್ತೆ ಅಂತ ನೋಡಬೇಕಿತ್ತು. ಇನ್ನು FSL ರಿಪೋರ್ಟು ಅಧಿಕಾರಿಗಳಿಗೆ ಸಿಗುವಂಥದ್ದು. SIT ತನಿಖೆ ಹೆಂಗಾಗತ್ತೆ ಅಂತ ಹೇಳಿದರೆ, ಈ ಹಿಂದೆ ಹೇಳಿದ್ನಲ್ಲ ಗುಜರಾತ್ ಆ ಪ್ರಕರಣದಲ್ಲೂ ಕೂಡ SIT ತನಿಖೆನೇ ಮಾಡಿ ಆಮೇಲೆ ಆರೋಪ ಮಾಡಿದವರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು. SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅವರು ವರದಿಯನ್ನು ಮಾಹಿತಿಯನ್ನು ಕೊಡೋದಿಲ್ಲ. ಹಾಗಿದ್ರೆ ಇವನಿಗೆ ಈ ಯೂಟ್ಯೂಬಲ್ಲಿ ಕೂತ್ಕೊಂಡು ಓದಿರುವ ಸುಳ್ಳುಗಾರನಿಗೆ ಹೆಂಗೆ ಅದು 24 ವರ್ಷದ ಹುಡುಗಿಯ ತಲೆಬುರುಡೆ ಅಂತ ಗೊತ್ತಾಯಿತು? ಅವನನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಈ ಹಿಂದೆ ಇಲ್ಲೆಲ್ಲ ತಲೆಬುರುಡೆಗಳಿವೆ ಅಂಥೇಳಿ ಈ ಜಯಂತ್ ಎನ್ನುವಂಥ ವ್ಯಕ್ತಿ ಒಬ್ಬ ಸುಳ್ಳುಗಾರ ಇದನ್ನು ಹೇಳಿದ್ದಾನೆ. ಆಮೇಲೆ ಬೇರೆ ಬೇರೆ ಈ ಹೋರಾಟಗಾರರು, ಈ ಷಡ್ಯಂತ್ರ ಮಾಡುವಂಥ ಕೂಟದವರು ರಿಪೀಟೆಡ್ಲಿ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹಾವೇರಿಯ ಬಳಿ ತುಂಗಭದ್ರಾ ನದಿಯಲ್ಲಿ ಸಿಲುಕಿದ್ದಂತಹ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಕೊನೆಗೂ ಆ ಮಹಿಳೆಯನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಡೀ ರಾತ್ರಿ ಆಕೆ ಆ ತುಂಗಭದ್ರೆಯ ನದಿಯ ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡು ಒಂದಷ್ಟು ಗಿಡಗಂಟಿಗಳನ್ನ ಹಿಡ್ಕೊಂಡು ಜೀವ ಹಿಡ್ಕೊಂಡು ಕೂತಿದ್ಲು. ಇದೀಗ ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ರಾಣಿಬೆನ್ನೂರಿನ ಕೋಟಿಹಾಳ ಬಳಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಬಟ್ಟೆ ತೊಳೆಯುವಾಗ ಆಕೆ ಕಾಲು ಜಾರಿ ಬಿದ್ದಿದ್ಲು ಅಂತ ಹೇಳಲಾಗ್ತಾ ಇದೆ. ನದಿಯಲ್ಲಿ ಕೊಚ್ಕೊಂಡು ಹೋಗಿ ಮಧ್ಯದಲ್ಲಿ ಆ ಗಿಡಗಂಟೆಗಳ ನಡುವೆ ಸಿಕ್ಕಾಕೊಂಡಿದ್ಲು. ತನ್ನನ್ನು ರಕ್ಷಣೆ ಮಾಡಿ ಅಂತ ರಾತ್ರಿ ಇಡೀ ಕೂಗಿದ್ದಾರೆ. ಬೆಳಗ್ಗೆ ಅಲ್ಲಿ ಯಾರೋ ರೈತರು ಪಂಪ್ ಸೆಟ್ ಹಾಕೋದಕ್ಕೆ ಬಂದವರು ದೂರದಲ್ಲಿ ಮಹಿಳೆ ಆ ರೀತಿ ಕೂಗ್ತಾ ಇರೋದನ್ನ ನೋಡಿ ಅಗ್ನಿಶಾಮಕ ಸ್ಥಳಕ್ಕೆ ತಿಳಿಸಿದ್ದಾರೆ. ಇಂಜಿನ್ ಬಂದ್ ಮಾಡಿದ್ರೆ ಎಲ್ಲ ಹಿಡಿದಿದ್ದಾರೆ ಬಿಡಿ, ಈಗ ಹಿಡಿದಿದ್ದಾರೆ. ಇಂಜಿನ್ ಬಂದ್ ಮಾಡಬೇಡ್ರಿ. ಅಲ್ಲಿ ಬಂದು ಈ ಕಡೆ ಹ್ಞೂ ಸರ್, ಕೋಟ್ಯಾಳ ಇದು ಮಾಗೋಡ ಇಟ್ಗಿ ಕೋಟ್ಯಾಳಿಂದ ನಿಟ್ಕೊಳ್ಳಿ ಅಂತ ಬರುತ್ತೆ ಊರು. ಆ ಮಹಿಳೆಯನ್ನ ನದಿಯ ಮಧ್ಯಭಾಗದಿಂದ ಬೋಟ್ ತಗೊಂಡು ಹೋಗಿ ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ. ಆಕೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ಬಂದು ರಕ್ಷಣೆ ಮಾಡಿದ್ದಾರೆ. ಆ ತುಂಗಭದ್ರಾ ನದಿಯ ಮಧ್ಯಭಾಗದಲ್ಲಿ ಗಿಡಗಂಟಿಗಳ ಮಧ್ಯೆ ಸಿಕ್ಕಾಕೊಂಡಿದ್ದಂತಹ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಸ್ಥಳೀಯರಾಗಿರ್ತಕ್ಕಂಥ ಸಿದ್ದಲಿಂಗಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಿದ್ದಲಿಂಗಪ್ಪ ಅವರೇ, ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆಯಾ? ಈಗ ಆಕೆಯ ಪರಿಸ್ಥಿತಿ ಹೇಗಿದೆ? ಯಾವ ರೀತಿಯಲ್ಲಿ ಈ ರಕ್ಷಣಾ ಕಾರ್ಯ ಮಾಡಿದ್ರು? ಮೇಡಮ್, ಅವರು ಇದು ಫೈರ್ ಇಂಜಿನ್ ತಂದು ಆಮೇಲೆ ಇದು ಬೋಟ್ ತಂದು ಎಲೆಕ್ಟ್ರಿಕ್ ಬೋಟ್ ತಂದು ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ ಮೇಡಮ್ ರೇ. ಅವ್ರನ್ನ SP ಹಲಿಗೇರಿ SP ಆಯ್ತು, ಆಮೇಲೆ ರಾಣೆಬೆನ್ನೂರವರು ಅಧಿಕಾರಿಗಳು ಅಷ್ಟರು ಬಂದು ರಕ್ಷಣೆ ಮಾಡಿ ಸುಮಾರು 200-300 ಜನ ಕೂಡಿ ರಕ್ಷಣೆ ಮಾಡಿ ಆ ಮಹಿಳೆ ಆರಾಮಾಗಿ ಆರೋಗ್ಯದಲ್ರಿ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರಿ. ಆ ಮಹಿಳೆನ ರಾಣೆಬೆನ್ನೂರಿಗೆ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಪೊಲೀಸರ ಮುಖಾಂತರ ಫೈರ್ ಇಂಜಿನ್ ಮುಖಾಂತರ ಅವಳನ್ನ ತೆಗೆದು ಆ ನಂತರ ಈಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಯಾರಿ. ಮಹಿಳೆ ಮಾತ್ರ ಸುರಕ್ಷಿತವಾಗಿದ್ದಾಳ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಮೇಡಮ್. ಅಂದ್ರೆ ಆಕೆ ನಿನ್ನೆ ಕಾಲು ಜಾರಿ ಬಿದ್ದಿದ್ದು ಎಲ್ಲಿ? ಆಕೆ ಯಾರು? ಆಕೆ ಬಿದ್ದೋದಾಗ ಆಕೆಯ ಕುಟುಂಬಸ್ಥರು ಯಾರು ಆಕೆಯನ್ನ ಹುಡುಕ್ಲಿಲ್ವಾ? ಈ ತರ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಯಾವ ಊರ್ನವರು ಏನು? ಅದು ಮಾಹಿತಿ ಇನ್ನು ಯಾರೋ ಸಿಕ್ಕಲ್ರಿ ಮೇಡಮ್. ರಟ್ಟೆ ಹೇಳಿದ್ರು ಅಂತ ಒಬ್ರು ಹೇಳಿದ್ರು, ಹೆಸರು ರೂಪಾ ಅಂತ ಅಂತೆ. ರಟ್ಟೆ ಹೇಳಿ ತಾಯಿ ಅಂತಂದು ಬಾಯ್ ಬಿಟ್ಲು ಅಂತಂದು ಹೇಳ್ತಾರೆ. ನಾ ರಟ್ಟೆ ಹೇಳಿ, ನನ್ನ ಹೆಸರು ರೂಪಾ, ನನ್ನ ಏನಕ್ಕೆ ಕೇಳ್ಬೇಡ್ರಿ ಎಂದು ಮಕ್ಕ ಮುಚ್ಕೊಂಡಳಂತ್ರಿ. ಆ ನಂತರ ಜನ ಭಾಳ ಐತಿ, ನನಗೆ ಇದನ್ನ ಮಾಡ್ಬೇಡ್ರಿ ಅಂತ ಹೇಳಿದಂತ ಅದು ಆರೋಗ್ಯವಾಗಿದಲ್ರಿ. ಅಂದ್ರೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ನೋಡ್ರಿ ಮೇಡಮ್. ಧನ್ಯವಾದಗಳು ಸಿದ್ದಲಿಂಗಪ್ಪ ಅವರೇ. ಥ್ಯಾಂಕ್ ಯು ಮೇಡಮ್ ರೇ. ಇಂಜಿನ್ ಬಂದ್ ಮಾಡಿದ್ರೆ
ಅಲ್ಲ ಹಿಡ್ದಿದ್ದಾರೆ ಬಿಡಿ ಈಗ ಸಾಲು ಸಾಲು ವಿವಾದಗಳ ಮಧ್ಯೆಯೂ ದರ್ಶನ್ ಫ್ಯಾನ್ಸ್ ಇನ್ನೂ ಕೂಡ ಬುದ್ಧಿ ಕಲಿತಿಲ್ಲ. ಮತ್ತೆ ಈಗ ಇಷ್ಟೆಲ್ಲ ವಿವಾದಗಳಾದ ನಂತರವೂ ಕೂಡ, ಜೊತೆಗೆ ಕಾನೂನು ಕ್ರಮಗಳು ಆಗ್ತಾ ಇರೋದರ ನಂತರವೂ ಕೂಡ ದರ್ಶನ್ ಅಭಿಮಾನಿಗಳು ಮತ್ತೆ ಕಿರಿಕ್ ಮಾಡಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ನಾವು ಯಾರಿಗೂ ಕೇರ್ ಮಾಡಲ್ಲ, ದರ್ಶನ್ ವಿರುದ್ಧ ನಾವು ಯಾರೇ ಏನೇ ಮಾತಾಡಿದ್ರು ಅವ್ರ ವಿರುದ್ಧ ಏನು ಬೇಕಾದರೂ ಮಾಡಕ್ಕೆ ರೆಡಿ, ಯಾವ ಹಂತಕ್ಕೆ ಬೇಕಾದರೂ ಹೋಗೋದಕ್ಕೆ ರೆಡಿ, ಯಾವ ಮಟ್ಟಕ್ಕೂ ಹೋಗೋಕ್ಕೆ ರೆಡಿ ಅಂತ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಬಾಸ್ ವಿರುದ್ಧ ಮಾತನಾಡುವ ನಟ ನಟಿಯರಿಗೆ ಡಿ ಫ್ಯಾನ್ಸ್ ಮತ್ತೆ ವಾರ್ನ್ ಮಾಡಿದ್ದಾರೆ. ದರ್ಶನ್ ಬಗ್ಗೆ ಯಾರೇ ಮಾತನಾಡಿದ್ರು ನಾವು ಸಹಿಸಲ್ಲ, ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯೋಕೆ ರೆಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಧಮಕಿ ಹಾಕಿದ್ದಾರೆ. ನೋಡಿ, ಆ ಪೋಸ್ಟ್ ಡೆವಿಲ್ ಅಂತ ಹಾಕ್ಬಿಟ್ಟು ಯಾರೇ ಏನೇ ಮಾತಾಡಿದ್ರು ಅವರ ವಿರುದ್ಧ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯೋಕ್ಕೆ ರೆಡಿ ಅಂತ. ಕಾನೂನು ಈಗ ದರ್ಶನ್ ಅವ್ರಿಗೆ ಸೇರಿಸಿ ಇದು ಗೊತ್ತಿಲ್ಲ, ಇದು ಏನಾಗುತ್ತೆ ಎಲ್ಲೋಗುತ್ತೆ ಅಂತ. ಒಟ್ಟಿನಲ್ಲಿ ಇಂಥ ದುರಭಿಮಾನಿಗಳಿಗೆ ಬುದ್ಧಿ ಕಲಿಸ್ಬೇಕಾಗಿದೆ. ಏನು ಯಾರೂ ದೇವರಲ್ಲ, ಇಲ್ಲಿ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಇಡೀ ಭಾರತದಲ್ಲಿ ಎಲ್ಲರೂ ಕೂಡ ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲೇ ಬದುಕ್ತಾ ಇರ್ತಕ್ಕಂಥವ್ರು. ಯಾರು ಎಷ್ಟೇ ದೊಡ್ಡ ಸಿನಿಮಾ ನಟ ಆಗಿರಲಿ, ಮತ್ತೊಬ್ರು ಇರಲಿ, ರಾಜಕಾರಣಿ ಇರಲಿ, ಯಾರೇ ಇದ್ರೂ ಈ ನೆಲದ ಕಾನೂನನ್ನು ಗೌರವಿಸಬೇಕು, ಅದಕ್ಕೆ ತಕ್ಕನಾಗಿ ನಡ್ಕೊಳ್ಬೇಕು. ಅಭಿಮಾನಿಗಳಿಗೆ ಇಂಥವ್ರು ಒಂದು ಮಾತು ಹೇಳಬೇಕು, ನನ್ನ ಹೆಸರಲ್ಲಿ ನನ್ನ ಅಭಿಮಾನಿ ಅಂತ ಹೇಳ್ಕೊಂಡು ಇಂಥದ್ದೆಲ್ಲ ಮಾಡಬೇಡಪ್ಪ, ಮಾಡಬೇಡಿಪ್ಪ ಅಂತ ಜನಗಳಿಗೆ ಹೇಳಿದ್ರೆ ಇವರ ಗೌರವ ಉಳಿಯುತ್ತೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಮತ್ತೆ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಈ ರೀತಿಯ ಪೋಸ್ಟ್, ಈಗ ಬಂದಿರತಕ್ಕಂಥ ಪೋಸ್ಟ್ನ ಅಪ್ಡೇಟ್ ಏನಿದೆ? ಶ್ರೀಲಕ್ಷ್ಮಿ, ದರ್ಶನ್ ಅಭಿಮಾನಿಗಳು ಯಾವ ರೀತಿ ಅತಿರೇಕಕ್ಕೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಕಳೆದ 3-4 ದಿನಗಳಿಂದಲೂ ಕೂಡ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬರ್ತಿದೆ. ಜೊತೆಗೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಈಗಾಗಲೇ ಇಬ್ಬರು, ಓರ್ವ ನಟಿ ಮತ್ತು ಓರ್ವ ನಟ ಇಬ್ಬರು ಕೂಡ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ. ಪ್ರಥಮ್ ಈಗಾಗಲೇ ಅವರ ವಿರುದ್ಧ ಒಂದಷ್ಟು ದೂರುಗಳನ್ನು ನೀಡಿದ್ದಾರೆ. ಜೊತೆಗೆ ಪದೇ ಅವರ ವಿರುದ್ಧ ಹೋರಾಟ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ, ಧರಣಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅಶ್ಲೀಲ ಮೆಸೇಜ್ ಮಾಡಿ ನನ್ನನ್ನು ನಿಲ್ಲಿಸಿದ್ದಾರೆ ಅಂತೇಳಿ ನಟಿ ರಮ್ಯಾ ಅವರು ಈಗಾಗಲೇ ಕಮಿಷನರ್ಗೂ ಕೂಡ ದೂರು ಕೊಡಲಾಗಿದೆ. ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಕೂಡ CCB ಪೊಲೀಸರಿಂದ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂಥ ಕೆಲಸವನ್ನು ಮಾಡ್ತಿದೆ. ಇಷ್ಟೆಲ್ಲ ಆದರೂ ಕೂಡ ಎಲ್ಲೊಂದು ಕಡೆ ದರ್ಶನ್ ಅಭಿಮಾನಿಗಳಿಗೆ ಬುದ್ಧಿ ಬಂದಿಲ್ವಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕಂದರೆ ತಮ್ಮ ಅಫಿಷಿಯಲ್ ಪೇಜ್ಗಳಲ್ಲಿ ಅಫಿಷಿಯಲ್ ಆಗಿ ಘೋಷಣೆ ಮಾಡಿರೋ ರೀತಿ ಎಲ್ಲೊಂದು ಕಡೆ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕುವಂಥ ಮೆಸೇಜ್ಗಳನ್ನು ಹಾಕ್ತಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಡೈರೆಕ್ಟಾಗಿ ಎಚ್ಚರಿಕೆ ಕೊಡ್ತಿದೆ ಅಂತೇಳಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ, ಅಂದರೆ ದರ್ಶನ್ ವಿಚಾರವಾಗಿ ಯಾರೇ ಅವಹೇಳನಕಾರಿ ಆಗಿರ್ಬೋದು, ಏನೋ ಒಂದು ಅವರ ವಿರುದ್ಧ ಮಾತನಾಡೋದಾಗಿರ್ಬೋದು, ಅಥವಾ ಪೋಸ್ಟ್ಗಳನ್ನು ಮಾಡೋದೇ ಏನಾದರೂ ಮಾಡಿದ್ರೆ ನಾವು ಯಾವ ಮಟ್ಟಕ್ಕಾದರೂ ಕೂಡ ಹೋಗೋದಕ್ಕೆ ರೆಡಿ ಇದ್ದೀವಿ ಅಂತೇಳಿ ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಫಿಷಿಯಲ್ ರೀತಿಯಲ್ಲೇ ಒಂದು ಪೋಸ್ಟನ್ನು ತಯಾರು ಮಾಡಿ ಅದರಲ್ಲಿ ದರ್ಶನ್ ಫೋಟೋವನ್ನು ಅಳವಡಿಸಿ ಆ ಒಂದು ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಂತಿ ದರ್ಶನ್ ಅಪ್ಪಟ ಅಭಿಮಾನಿಗಳು ಅಂತ ಕೂಡ ಅಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಪೋಸ್ಟನ್ನು ನೋಡ್ತಿದ್ರೆ ಎಲ್ಲೊಂದು ಕಡೆ ನೇರವಾಗಿ ಥ್ರೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ದರ್ಶನ್ ಅಭಿಮಾನಿಗಳು ಅನ್ನುವಂಥ ಒಂದಷ್ಟು ಅನುಮಾನಗಳು ಮೂಡುತ್ತೆ. ಯಾಕಂದರೆ ಒಂದು ಕಡೆ ದರ್ಶನ್ ವಿರುದ್ಧ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ, ಆದೇಶ ಕೂಡ ಬಾಕಿ ಇದೆ. ಈ ನಡುವೆ ಇದೆಲ್ಲವೂ ಕೂಡ ಎಲ್ಲೊಂದು ಕಡೆ ದರ್ಶನ್ ಈಗಾಗಲೇ ಕೊಲೆ ಆರೋಪದಲ್ಲಿದ್ದಾರೆ. ದರ್ಶನ್ ಅಭಿಮಾನಿಗಳಿಗೆ ಆ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೂ ಕೂಡ ಈಗಾಗಲೇ ಒಂದಷ್ಟು ಪ್ರೂಫ್ಗಳಿದೆ. ಪೊಲೀಸರು ಕೂಡ ಒಂದಷ್ಟು ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಇಲ್ಲಿ ದರ್ಶನ್ ಅಭಿಮಾನಿಗಳು ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇಲ್ಲೊಂದು ಕಡೆಯಿಂದ ಈ ಒಂದು ವಿಚಾರವೂ ಕೂಡ ಬೇರೆಯವರಿಗೆ ದರ್ಶನ್ ಅಭಿಮಾನಿಗಳು ಥ್ರೆಟ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಈ ಒಂದು ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಕಂಟಕ ಆಗುವಂಥ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ದರ್ಶನ್ ವಿರುದ್ಧ ಸರ್ಕಾರದ ಪರ ವಕೀಲರು ಈ ಒಂದು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದೇ ಆದಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಇದೂ ಕೂಡ ಒಂದು ಕಾರಣ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ದರ್ಶನ್ ಅಭಿಮಾನಿಗಳು ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ದರ್ಶನ್ಗೆ ಅಪಾರವಾದಂಥ ಬಳಗ ಇದೆ, ಅಭಿಮಾನಿಗಳಿದ್ದಾರೆ. ಅವರ ಒಂದು ವರ್ತನೆ ಬೇರೆಯವರಿಗೆ ಎಲ್ಲೊಂದು ಕಡೆ ಥ್ರೆಟ್ ಮಾಡಲಾಗ್ತಿದೆ ಅನ್ನೋಂಥ ವಿಚಾರವ ಅಲ್ಲೇನಾದರೂ ಮೆನ್ಷನ್ ಮಾಡಿದ್ದೇ ಆಗದಲ್ಲಿ ಇವರು ಬೇರೆ ಒಂದು ದರ್ಶನ್ ವಿರುದ್ಧ ಮಾತನಾಡಿದ್ದಕ್ಕೆ ಈ ರೀತಿಯಾಗಿ ಥ್ರೆಟನ್
ಮಾಡುವಂಥದ್ದಾಗಿರ್ಬೋದು, ಅವರ ವಿರುದ್ಧ ಪೋಸ್ಟ್ ಮಾಡುವಂಥದ್ದಾಗಿರ್ಬೋದು. ಜೊತೆಗೆ ಈಗಾಗಲೇ ನಟ ಪ್ರಥಮ್ಗೂ ಕೂಡ ನೇರವಾಗಿ ಹೋಗಿ ಬೆದರಿಕೆ ಹಾಕಿರುವಂಥ ಒಂದಷ್ಟು ಆರೋಪಗಳಿದ್ವೆ. ಇದರ ಜೊತೆಗೆ ಎಲ್ಲೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳಿಗೂ ಕೂಡ ಇವರು ಬೆದರಿಕೆ ಹಾಕುವಂಥ ಸಾಧ್ಯತೆಗಳು ಕೂಡ ಇರಬಹುದು ಅನ್ನುವಂಥ ವಿಚಾರ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಮೆನ್ಷನ್ ಆದರೆ ಖಂಡಿತವಾಗ್ಲೂ ದರ್ಶನ್ಗೆ ಈ ಒಂದು ವಿಚಾರದಲ್ಲಿ ಕಂಟಕ ಎದುರಾಗುವಂಥ ಸಾಧ್ಯತೆ ಇದೆ. ಇಲ್ಲಿ ಕಾನೂನು ಇದೆ, ಯಾರೇ ದರ್ಶನ್ ವಿರುದ್ಧ ಪೋಸ್ಟ್ ಮಾಡಿದ್ರು, ಅವಹೇಳನಕಾರಿ ಹೇಳಿಕೆ ಕೊಟ್ಟರು ಕೂಡ ನೇರವಾಗಿ ಹೋಗಿ ಪೊಲೀಸರಿಗೆ ದೂರು ಕೊಡ್ಬೋದು. ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತಾರೆ. ಆದರೆ ದರ್ಶನ್ ಅಭಿಮಾನಿಗಳು ದೂರು ಕೊಡೋದು ಬಿಟ್ಟು ಈ ರೀತಿಯಾಗಿ ನೇರ ಬೆದರಿಕೆ ಹಾಕೋದು ಎಲ್ಲ ಒಂದು ಕಡೆ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಎಷ್ಟು ಹೇಳಿದರೂ ಕೂಡ ಕಾನೂನಿಗೆ ಬೆಲೆ ಕೊಡದೆ ದರ್ಶನ್ ಅಭಿಮಾನಿಗಳು ಈ ರೀತಿ ಬಂಡತನವನ್ನು ಮೆರೀತಿದ್ದಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಮೂಡುತ್ತೆ. ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ದರ್ಶನ್ ಎಲ್ಲೂ ಕೂಡ ಸ್ಪಷ್ಟವಾಗಿ ಅವರಿಗೆ ಹೇಳುವಂಥದ್ದಾಗಿರ್ಬೋದು, ಯಾವುದೇ ರೀತಿಯಾದಂಥ ಪೋಸ್ಟ್ ಮಾಡುವಂಥದ್ದು ಯಾವುದೂ ಮಾಡ್ತಿಲ್ಲ. ಈ ದರ್ಶನ್ ಅಭಿಮಾನಿಗಳ ಅತಿರೇಕತೆ ಇನ್ನೂ ಕೂಡ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಇನ್ನು ಇಂಥ ದರ್ಶನ್ ದುರಭಿಮಾನಿಗಳ ವಿರುದ್ಧ ಕಾರವೇ ಸಿಡಿದೆದ್ದಿದೆ. ಕಾರವೆಯ ನಾರಾಯಣಗೌಡ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ಹುಷಾರ್ ಅಂತ ಕಾರವೆ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೆಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಕೊಡೋದಕ್ಕೆ ಕಾರವೆ ನಿರ್ಧಾರ ಮಾಡಿದೆ. ಕಿಡಿಗೇಡಿಗಳ ವಿರುದ್ಧ ನಾರಾಯಣಗೌಡ ಗರಂ ಆಗಿದ್ದಾರೆ. ಹೆಣ್ಣು ಮಕ್ಕಳ ತಂಟಿಗೆ ಬಂದರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂಧಾಭಿಮಾನಿಗಳಿಗೆ ಕಾರವೆ ಅಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ಕುರಿತಾಗಿ ದೂರು ನೀಡೋದಕ್ಕೆ ಕಾರವೆ ತಯಾರಿ ಮಾಡಿಕೊಳ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ವ್ಯಕ್ತಿ ಪೂಜೆ, ಈ ಬಗೆಯ ವ್ಯಕ್ತಿ ಪೂಜೆ ಮಾರಕ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ನಮ್ಮ ಜೊತೆಗೆ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಕರವೇ ನಾರಾಯಣಗೌಡ ಇದ್ರನ್ನು ಮಾತಾಡಿಸ್ತೀನಿ. ಸರ್, ಈ 2-3 ದಿನಗಳಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಒಂದು ಕಡೆ ನಟಿ ರಮ್ಯ ದೂರು ನೀಡಿದ್ದಾರೆ. ಅಶ್ಲೀಲ ಪದ ಬಳಕೆ ಒಬ್ಬ ದೊಡ್ಡ ನಟ ದರ್ಶನ್ ಫ್ಯಾನ್ಸಿಂದ ಆಗ್ತಿದೆ ಎಂಬ ದೂರು ದಾಖಲಾಗಿದೆ. ಒಂದು ಕಡೆ ಪ್ರಥಮ್ಗೆ ಜೀವ ಬೆದರಿಕೆ ಇವೆಲ್ಲ ನೋಡಿದ್ರೆ ಸರ್, ಕಾನೂನು ಏನಾದರೂ ಸರ್ಕಾರಕ್ಕೆ ನೀವು ಸಹ ಏನಾದರೂ ಮುಂದಿನ ದಿನಗಳಲ್ಲಿ ಹೋರಾಟ ಒತ್ತಾಯನ ಮಾಡ್ತಾರೆ ಸರ್ ಈ ಒಂದು ವಿಚಾರಕ್ಕೆ ಅಂತ? ನೋಡಿ, ಯಾರನ್ನೂ ತೇಜೋದೆ ಮಾಡಬಾರ್ದು. ವ್ಯಕ್ತಿಗತವಾಗಿ ತೇಜೋದೆ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಯಾರ ಭಾರಿ ದೊಡ್ಡ ಅಭಿಮಾನಿಗಳಾದರೂ ಇನ್ನೊಬ್ಬರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವಂಥದ್ದಾಗಲಿ, ಪೋಸ್ಟರ್ ಹಾಕುವಂಥದ್ದಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದಾಗಲಿ, ಇಂಥವಕ್ಕೆಲ್ಲ ಸರ್ಕಾರ ಕಾನೂನಿನ ಒಳಗಡೆ ಭಾರಿ ಭದ್ರವಾದಂಥ ತೀರ್ಮಾನವನ್ನು ತಗೋಬೇಕು. ಇಲ್ಲದೆ ಹೋದರೆ ನೋಡಿ, ಒಬ್ಬ ವ್ಯಕ್ತಿ ಆಗಲಿ, ಒಬ್ಬ ಹೆಣ್ಣುಮಗಳಾಗಲಿ, ಯಾರೇ ಆಗಲಿ, ಒಂದು ಕ್ಷೇತ್ರದಲ್ಲಿ ಅವರು ಬೆಳಿಬೇಕು ಅನ್ನುವಾಗ, ಏನಾದರೂ ಸಾಧಿಸಬೇಕು ಅನ್ನುವಾಗ ಹಗಲು ರಾತ್ರಿ ಅಂದಲ್ಲಿ ಅವರು ಶ್ರಮಪಟ್ಟು ಅವರು ಎತ್ತರಕ್ಕೆ ಬೆಳೆದಿರ್ತಾರೆ. ಇವತ್ತೇನಾಗ್ತಾ ಇದೆ ಅಂದರೆ, ಆ ಥರದ ಯಾವ ಸಾಧನೆಗಳು ಇಲ್ಲದಂಥವರು ಕೈಯಲ್ಲಿ ಮೊಬೈಲ್ ಫೋನ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಕೆಟ್ಟ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳು ಹಾಕೋದಿದೆಯಲ್ಲ, ಅದು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರಿ ಮಾರಕ. ಅದು ಆಗಲಿಕ್ಕೆ ಸರ್ಕಾರಗಳು ಬಿಡಬಾರ್ದು. ಪೊಲೀಸ್ ಇಲಾಖೆ ಮುಲ್ಲಾಜಿಲ್ದಲೆ ಅಂಥವ್ರ ಮೇಲೆ ಯಾವ ದಯಾದಾಕ್ಷಿಣ್ಯ ಇಲ್ದಲೆ, ಯಾರೇ ಆಗಿರಲಿ, ಅಂಥವರೇ ಆಗಿರಲಿ, ಕ್ರಮ ತಗೊಳ್ಳುವಂಥದ್ದು ಹಾಕಬೇಕು. ಯಾರೇ ಆಗಿರಲಿ, ಯಾವುದೇ ವ್ಯಕ್ತಿಗತವಾಗಿ ಒಬ್ಬರಿಗೆ ಮಾನಹಾನಿ ಆಗುವಂಥ ಕೆಲಸಕ್ಕೆ ಕಾನೂನಿನಲ್ಲಿ ತಿದ್ದುಪಡಿ ತಂದು ಸರಿಯಾದಂಥ ಕ್ರಮವನ್ನು ತಗೊಳ್ಳೋದು ಆಗಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೀನಿ. ಫೇಕ್ ಅಕೌಂಟ್ ಇರೋರೇ ಇಷ್ಟೆಲ್ಲ ಮಾಡೋವಂಥದ್ದು. ಅಂಥ ಫೇಕ್ ಅಕೌಂಟ್ ಯಾರು ಮಾಡಿಕೊಂಡು ಇಂಥ ಸಾರ್ವಜನಿಕವಾಗಿ ವ್ಯಕ್ತಿಗತವಾಗಿ ಹಾನಿ ಮಾಡ್ತಾರಲ್ಲ, ಯಾವ ಮುಲಾಜಿಲ್ದಲ್ಲೇ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಹಿಂದೆಲ್ಲ ಅಭಿಮಾನಿಗಳ ಸಂಘ ಅಂತ ಬಂದಾಗ ಅವರಿಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅರಿವಿರ್ತಿತ್ತು. ಹಾಗಾಗಿ ಇಂಥವೆಲ್ಲ ಮಾಡ್ತಿರಲಿಲ್ಲ. ಈಗಲೂ ಅವ್ರಿಗೆ ಅದೆಲ್ಲ ಇಲ್ಲ. ವ್ಯಕ್ತಿ ಪೂಜೆ ಜಾಸ್ತಿ ಆಗಿದೆ ಈಗ, ಹಾಗಾಗಿ ಇಂಥವೆಲ್ಲ ಮಾಡ್ತಾರೆ. ಸರ್, ಇದಿಷ್ಟು ಕರವೇ ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಘಟನೆ ಎಲ್ಲಿ ನಡೆದಿದೆ ಆ ಸ್ಥಳವನ್ನು ತೋರಿಸಿ ಬನ್ನಿ ಅಂತ ಪ್ರಥಮ್ ಅವರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ.
ಪ್ರಥಮ್ ಹಾಗೇನೆ ರಕ್ಷಕ್ ಹಾಗೂ ಜಮೀನಿನ ಮಾಲೀಕ ಮಹೇಶ್ ಈ 3 ಜನಕ್ಕೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರಂತೆ. ಸ್ಥಳಕ್ಕೆ ಬನ್ನಿ, ಸ್ಥಳ ತೋರಿಸಿ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರಂತೆ. ದೊಡ್ಡಬಳ್ಳಾಪುರ ಠಾಣೆಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸ್ಥಳ ಮಹಜರಿಗೋಸ್ಕರ ದೊಡ್ಡಬಳ್ಳಾಪುರ ಸ್ಟೇಷನ್ಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೆಲ್ಲ ರೌಡಿ ಶೀಟರ್ ಬೇಕರಿ ರಘು ಹಾಗೂ ಯಶಸ್ವಿನಿ, ರೌಡಿ ಶೀಟರ್ ಯಶಸ್ವಿನಿ ಇವರಿಬ್ಬರಿಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇವರಿಗೂ ಕೂಡ ಬಂದು ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಪೊಲೀಸರ ಸೂಚನೆ ಮೇರೆಗೆ ಇವರಿಬ್ಬರು ಕೂಡ ಸ್ಟೇಷನ್ಗೆ ಹಾಜರಾಗಬೇಕಾಗತ್ತೆ. ಬೇಕರಿ ರಘು ವಿರುದ್ಧ ನಟ ಪ್ರಥಮ್ ದೂರು ಕೊಟ್ಟಿದ್ರು. ಇದೀಗ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮುಂದೆ ಹಾಜರಾಗೋದಕ್ಕೆ ಇಬ್ಬರು ರೌಡಿ ಶೀಟರ್ಗಳಿಗೂ, ಯಶಸ್ವಿನಿ ಮತ್ತು ಬೇಕರಿ ರಘು ಇವರಿಬ್ಬರಿಗೂ ಕೂಡ ಸೂಚನೆ ಕೊಡಲಾಗಿದೆ. ಇವರಿಬ್ಬರು ಕೂಡ ಕೊಲೆ ಬೆದರಿಕೆ ಕೇಸ್ನ A1 ಹಾಗೂ A2 ಆರೋಪಿಗಳು. ಯಶಸ್ವಿನಿ ಹಾಗೂ A1 A1 ಬೇಕರಿ ರಘು. ಪ್ರಥಮ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನಟ ಪ್ರಥಮ್ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರಾ? ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಆ ಇಡೀ ಪ್ರಕರಣದ ತನಿಖೆ ಯಾವ ರೀತಿಯಲ್ಲಿ ಸಾಗಿದೆ? ಅದಕ್ಕೆ ಈ ರೌಡಿ ಶೀಟರ್ಗಳಿರ್ಬೋದು ಅಥವಾ ರಕ್ಷಕ್ ಇರ್ಬೋದು, ಇವರು ಕೂಡ ರೆಸ್ಪಾಂಡ್ ಮಾಡ್ತಿದ್ದಾರಾ ವಿಚಾರಣೆಗೆ? ಹೇಗೆ? ಶ್ರೀಲಕ್ಷ್ಮಿ, ಈಗಾಗಲೇ ಪ್ರಥಮ್ಗೆ ಬೆದರಿಕೆ ಹಾಕಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SP ದೂರು ನೀಡುವಂಥ ಕೆಲಸವನ್ನು ಪ್ರಥಮ್ ಮಾಡಿದರು. ಅದಾದಮೇಲೆ SP CK ಬಾಬು ಅವರು ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಗೆ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈಗಾಗಲೇ ವರ್ಗಾವಣೆ ಆದ ಬೆನ್ನಲ್ಲೇ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಪ್ರಥಮ್ ಹಾಗೂ ರಕ್ಷಕ್ ಬುಲೆಟ್ಗೆ ಹಾಗೂ ಆ ಒಂದು ಕಾರ್ಯಕ್ರಮ ನಡೆದಿದ್ದಂಥ ಜಾಗ, ಅಂದರೆ ಯಾವ ಜಾಗದಲ್ಲಿ ಅವರು ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಆರೋಪ ಮಾಡಲಾಗಿದೆ, ಆ ಜಾಗದ ಮಾಲೀಕರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂಥ ಸೂಚನೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಪ್ರಕರಣದ A1 ಆಗಿರುವಂತಹ ಬೇಕರಿ ರಘು ಹಾಗೂ ಮತ್ತೋರ್ವ ರೌಡಿ ಶೀಟರ್ ಆಗಿರುವಂಥ ಮಹಿಳಾ ರೌಡಿ ಆಗಿರುವಂತಹ ಯಶಸ್ವಿನಿ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾಕಂದರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗಂಭೀರವಾಗಿ ಪರಿಗಣಿಸುವಂತೆ ಪ್ರಥಮ್ SP ಬಳಿ ಮನವಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ತನ್ನ ಜೀವಕ್ಕೆ ಬೆದರಿಕೆ ಹಾಕಲಾಗಿದೆ, ಅದರಲ್ಲೂ ಕೂಡ ಮಚ್ಚುಗಳನ್ನು ತೋರಿಸಿ, ಮಾರಕಾಸ್ತ್ರಗಳನ್ನು ತೋರಿಸಿ ನನಗೆ ಬೆದರಿಕೆ ಹಾಕಲಾಗಿದೆ, ನನಗೆ ಏನಾದರೂ ಕೂಡ ಅವರೇ ಕಾರಣ ಆಗಿರ್ತಾರೆ. ಇದಕ್ಕೆ ಇಂಡೈರೆಕ್ಟ್ ಆಗಿ ದರ್ಶನ್ ಫ್ಯಾನ್ಸ್ ಕೂಡ ಭಾಗಿಯಾಗಿದ್ರು. ಇದರಲ್ಲಿ ದರ್ಶನ್ ಫ್ಯಾನ್ಸ್ಗಳು ಕೂಡ ನನ್ನ ವಿರುದ್ಧ ಈ ರೀತಿಯಾಗಿ ಒಂದಷ್ಟು ಬೆದರಿಕೆಗಳನ್ನು ಹಾಕ್ತಿದ್ದಾರೆ ಅನ್ನುವಂಥ ದೂರುಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪ್ರಾಥಮಿಕ ಹಂತದ ತನಿಖೆಯನ್ನು ದೊಡ್ಡಬಳ್ಳಾಪುರ ಪೊಲೀಸರು ಮುಂದುವರಿಸಿದ್ದಾರೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡಾಕ್ಯುಮೆಂಟ್ಸ್ ಇದೆ, ಜೊತೆಗೆ ಏನೆಲ್ಲ ಆಯಿತು ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಅವರ ಹೇಳಿಕೆಯನ್ನು ಪಡೆಯೋದಕ್ಕೆ ಅಂತೇಳಿ ಪ್ರಥಮ್ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಜೊತೆಗೆ ಯಾವ ಒಂದು ಸ್ಥಳದಲ್ಲಿ ರಕ್ಷಕ್ ಇದ್ದ ಅನ್ನುವಂಥ ಕಾರಣಕ್ಕೆ ಆತನಿಗೂ ಕೂಡ ಸೂಚನೆ ನೀಡಲಾಗಿದೆ. ಮತ್ತೊಂದು ಕಡೆ ಇಬ್ಬರು ಆರೋಪಿಗಳಿಗೂ ಕೂಡ ಸೂಚನೆ ನೀಡಿ ನೋಟಿಸ್ ನೀಡಿ ಈಗಾಗಲೇ ವಿಚಾರಣೆಗೆ ಬರುವಂತೆ ಸೂಚನೆ ನೀಡಲಾಗಿದೆ. ತನಿಖೆ ನಡೆಸಿ ಅವರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಶ್ರೀಲಕ್ಷ್ಮಿ, ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.